ಯಾಕಂದ್ರೆ ನಾವು ಫಸ್ಟ್ ಗರ್ಕಿನ ಹಾಕಿದ್ವಿ, ಟಮಾಟಿ ಹಾಕಿದ್ವಿ. ಟಮಾಟಿ 18 ಫೂಟ್ ಬೆಳೆದಿತ್ತು ಅದು. 18 ಫೂಟ್ ಮೇಲ್ ಮುಟ್ಟು ಕೆಳಗಡೆ ಬಂದಿತ್ತು ಸರ್ ಅದು. ಬಳ್ಳಿ ಅದು ಕಾಯಿ ಸೆಟ್ ಆಗ್ತಾ ಇರ್ಲಿಲ್ಲ, ಬಳ್ಳಿ ಅಷ್ಟೇ ಬೆಳಿತಾ ಇತ್ತು. ಆ ಗೆಸ್ ಮ್ಯಾಗ ನಾವು ಎಲ್ಲಿ ಬೆಳಿ ಮಾಡಕ್ಕೆ ಟ್ರೈ ಮಾಡಿದ್ವಿ. ಯಾಕಂದ್ರೆ ಹೆಂಗಾದ್ರೂ ಬೆಳಿತೈತಿ, ಕಾಯಿ ಬಿಟ್ಟ ಬಿಡುತ್ತೆ. ಫೇಲ್ ಆದಾಗ ಸಕ್ಸಸ್ ಕಾಣೋದು. ಸರ್ ಅದ್ ನಾವು ಆಕ್ಚುಲಿ ಟಮಾಟಿ ಅದು ನೋಡೇ ನಾವು ಗರ್ಕಿನೂ ಟಮಾಟಿ ನೋಡೇ ಇದು ಮಾಡಿದ್ದು ತಗೊಂಡಿರ್ಬೋದು. ಈಗ ನಮ್ದು ಅದು ಆಕ್ಚುಲಿ ಸರಾಸರಿ ಇಯರ್ಲಿ ಹೇಳ್ಬಿಡ್ತೀವಿ ನಾವು. ಯಾಕಂದ್ರೆ ಒಂದ್ ಟೈಮ್ ರೇಟ್ ಜಾಸ್ತಿ ಇರುತ್ತೆ, ಒಂದ್ ಟೈಮ್ ಇದೆ. ಹಣ್ಮಮ್ ಎಲ್ಲ ಖರ್ಚು ತೆಗೆದು ಒಂದು 6 lakhs 7 lakhs ಉಳಿದಿದೆ ನಮಗೆ. ಫ್ಯೂಚರ್ ಅಗ್ರಿಕಲ್ಚರ್ದಲ್ಲಿ ನಾವು ಸ್ಟ್ರಗಲ್ ಮಾಡ್ಬೇಕು. ನಾಟ್ ಈಸಿ. ಅಗ್ರಿಕಲ್ಚರ್ ಈಸ್ ವೆರಿ ಟಫೆಸ್ಟ್ ಕ್ರಾಪ್ ಅಂತೀವಿ ನಾವು. ಟಫೆಸ್ಟ್ ಯಾಕಂದ್ರೆ ನಾವು ಅದ್ರ ಜೋಡಿ ಗುದ್ದಾಡ್ಬೇಕು, ಅದ್ರ ಜೋಡಿ ಅಂಡರ್ಸ್ಟ್ಯಾಂಡಿಂಗ್ ಆಗ್ಬೇಕು. ಈಗ ಇದು ಬೆಳೆಸಿವಪ್ಪ ಅಂದ್ರೆ ಅದು ಏನ್ ಹೇಳ್ತಾನೋ ನಾವು ತಿಳ್ಕೊಬೇಕು. ಅದನ್ನ ಫಸ್ಟ್ ಅದು ಹೇಳೋದನ್ನ ನಾವು ಕೇಳ್ಬೇಕು. ಅದಕ್ಕೆ ಅಪೋಸಿಟ್ ನಾವು ಹಂಗೆ ಏನೋ ಬೇಕಪ್ಪ ಏನೋ ಬೇಕು ಇಲ್ಲೇ ಒಬ್ರು ಮಾಡಿದ್ರು, ಹಿಂಗೆ ಮಾಡಿದ್ರು ಅವ್ರು. ಈ ತಡಿಯಪ್ಪ ಒಂದ ದಿನಕ್ಕೆ ಬೆಳೆಸ್ತೀನಿ ಅಂದ್ರೆ ಆಗಂಗಿಲ್ಲ. ಅದು ಕೆಮಿಕಲ್ ಸಪ್ಲೈ ಕೊಟ್ಟರು ಎಲ್ಲ ಹೋಗಿ ಬಿಡ್ತದೆ. ಎಕ್ಸಾಂಪಲ್ ಹಂಗಿರುತ್ತೆ. ಅದು ಏನ್ ಕೇಳುತ್ತೆ ಅದ್ರ ಪ್ರಕಾರ ಹೋಗ್ಬೇಕು. ಅದು ಸಮಾಧಾನ. ಈಗ ಇನ್ನೊಂದು ಹೆಂಗೆ ಸರ್, ಇದು ಹಾರ್ಟಿಕಲ್ಚರ್ ಇದಕ್ಕೆ ಎಷ್ಟು ತಾಳ್ಮೆ ಇರ್ತೀವಿ ಅಷ್ಟು ನಮ್ಗೆ ಈಡು ಕೊಡುತ್ತೆ ಹಾರ್ಟಿಕಲ್ಚರ್. ಅಂದ್ರೆ ನಮ್ ಗಜನ್ ಕಡೆ ಯಾಕಂದ್ರೆ ಇದು ಮೊದ್ಲೇಕಿಂತ ಬಂದ್ಬಿಟ್ಟಿದೆ ಇದು ನಮ್ಮಲ್ಲಿ ಕ್ರಾಪ್. ಇದು ತೆಲ ಅಂತ ಬಂದ್ಬಿಟ್ಟಿದೆ. ಇಲ್ಲೇ ಒಬ್ರು 100 years ಮ್ಯಾಗಿಂದ ಇದೆ ಎಲ್ಬೆಳೆ. 100 years ಮ್ಯಾಗಿಂದ ಇದೆ ಇಲ್ಲೇ ಬಡಿಗರ್ ಅಂತ ಇದಾರೆ. 100 years ಮ್ಯಾಗ 3 ತಲೆ ಆಗಿದಾವೆ ಅವರು. 100 years. ನಿಮ್ದು ಎಷ್ಟು ತಲೆ ಮಾರ? ಇದು ನಮ್ದು ಈಗ 4ನೇ ವರ್ಷ ಸರ್ ಇದು. ಟೋಟಲ್ ಅಂದ್ರೆ ಸರ್ ಕಪ್ಪೆಲಿಗೆ ಡಿಮಾಂಡ್. ನಮ್ಮ ಭಾಗದಾಗ ಕಪ್ಪೆಲಿ ಮಾರ್ಕೆಟ್ ಇದೆ, ನಾವು ಅದಕ್ಕೆ ಕಪ್ ಐತಿವಿ. ಇದೇ ಬೆಳಗಾವಿ ಡಿಸ್ಟಿಕ್ ಇದು ಇಚಲಕರಂಜಿ ಇದೆಲ್ಲ ಹೋದ್ರೆ ಬೆಳೆನೇ ಹಾಕ್ತಾರೆ ಅವ್ರು. ಬೆಳೆನೇ ಹಾಕ್ತಾರೆ. ಅದು ಯಾರು ತಿಂತಾರೆ ನಮ್ಗೆ. ಈಗ ಲೋಕಲ್ ಏನೇ ಇದ್ರು ನಾವು ಲೋಕಲ್ ಮಾರ್ಕೆಟ್ ನೋಡ್ಕೊಂಡೇ ಮಾಡಬೇಕು. ರೋಗ ಡಿಸೀಸ್ ಅಂಕರ್ 100% ಫ್ರೀ ಡಿಸೀಸ್, 100% ಆರ್ಗ್ಯಾನಿಕ್. ನಾವು ಏನಾರು ಒಂದು ಬೇರೆ ಇದು ಅಂದ್ರೆ ಸ್ಪ್ರೇ ಕೊಟ್ಟಿರ್ತೀವಿ ಆ ಟೈಮ್ದಾಗ. ಯಾವಾಗ ನೀಮ್ ಆಯಿಲ್ ಇದು ಅಷ್ಟೇ ಸ್ಪ್ರೇ ಕೊಡ್ತೀವಿ. ಇದು ಯಾಕಂದ್ರೆ ಇದು ಒಮ್ಮೆ ಕರೆ ಸೀರೆ ಟೈಪ್ ಇದು ಬಂದಿರ್ತೈತಿ. ಇದು ಅದಕ್ಕೊಂದು ಇರ್ಲಿ ಅಂತೇಳಿ ಹಂಗೆ ನಾವು 6 months ಒಮ್ಮೆ ನೀಮ್ ಆಯಿಲ್ ಬೇರೆ ಇದು ಕೊಟ್ಕೊಂತ ಹೋಗ್ತೀವಿ ಅಷ್ಟೇ ಸರ್. ಹಂಗಂದ್ರೆ ಮಾರ್ಕೆಟ್ ನಲ್ಲಿ ಬಹಳ ಬೇಡಿಕೆ ಇದೆ. ಅರ್ಧ ಪೆಂಟ್ ಇದು ಒಂದು ಸಾಲು ಒಮ್ಮೆ 16-18 ಪೆಂಡಿ ಆಗಿದೆ ನೋಡಿ. ಇದು ಒಂದು ಸಾಲ್ 16-18 ಪೆಂಡಿ ಮಾಡ್ಕೋಬೇಕು ಅಷ್ಟೇ. ಸ್ವಲ್ಪ 50% ಸಬ್ಸಿಡಿ ಇದೆ ಗೌರ್ಮೆಂಟ್ಲೆ. 50% ನಲ್ಲಿ ಮಾಡ್ಕೋಬಹುದು. ನಾವು 2020-21 ಇದೊಂದು 30 ಗುಂಟೆಗೆ ಒಂದು 4.5 ಲಕ್ಷ ಖರ್ಚಾಯ್ತು. ಅದ ಅರ್ಧ ಪೆಂಡಿಗೆ 8,500 9,000 ತನಕ ಹೋಗಿದೆ ಹೈಯೆಸ್ಟ್. ಅರ್ಧ ಪೆಂಡಿಗೆ 6,000 ಎಲ್ಲಿಗೆ 8,500 9,000 ತನಕ ಹೋಗಿದೆ. ನಾವು ಇಯರ್ಲಿ 2 ಟೈಮ್ ಇಳಿಸ್ತೀವಿ ಬಳ್ಳಿ. ಇಯರ್ಲಿ 2 ಟೈಮ್ ಇಳಿಸ್ತೀವಿ ನಾವು ಬಳ್ಳಿ. ಯಾಕಂದ್ರೆ ಅದು ಮುಟ್ಟು ಬಿಡುತ್ತೆ. ಅದು ಏನ್ ಮಾಡಕ್ಕೆ ಬರಂಗಿಲ್ಲ. ನಾವು ಎಷ್ಟೇ ಮುರಿರಿ ಅಷ್ಟು ಕುಡಿ. ಈ ಟೈಮ್ದಲ್ಲಿ ಕುಡಿ ಬರಂಗಿಲ್ಲ. ಇದೆಲ್ಲ ಈ ಕೆಳಗಡೆ ಬರುತ್ತಲ್ಲ, ಇದು ಎವ್ರಿ 12 months ಇರುತ್ತೆ. ಇದು ನಾವು ಪಾಲಿನೇಷನ್ ಆಗ್ಲಾರ್ದ ಕ್ರಾಪ್ ಯಾವ್ದಪ್ಪ ಅಂದ್ರೆ ಎಲ್ಬೆಳೆ ಒಂದೇ. ನಮ್ಮ ಇದ್ರ ಪ್ರಕಾರ ನನಗೆ ಇದ್ರ ಪ್ರಕಾರ ಇಲ್ಲಿ ಕಾಮನ್ ಆಗಿ ನಮ್ಮಲ್ಲಿ ಎಲ್ಲ ಎಲ್ಬೆಳೆ ಬೆಳಿತಾ ಇರ್ತಾರೆ. ಇದು ಕಾಮನ್ ಕ್ರಾಪ್ ಇದೆ ನಮ್ಮಲ್ಲಿ. ಹಿಂಗಾಗಿ ನಾವು ಪಾಲಿ ಹೌಸ್ದಲ್ಲಿ ಹಾಕಿದ್ವಿ. ಓಪನ್ ಫೀಲ್ಡ್ದಲ್ಲಿ ಏನಾಗುತ್ತೆ, ಮಂಜು ಬಿದ್ದು ಗುಟ್ಲೇನೆ ಮುಟ್ಟಿಗೆ ಟೈಪ್ ಇದಾಗುತ್ತೆ. ಆ ಸೈಜ್ ಆಗಲ್ ಬರಂಗಿಲ್ಲ. ಹಿಂಗಾಗಿ ಮಾರ್ಕೆಟ್ ಎವರ್ ಗ್ರೀನ್ ಡಿಮಾಂಡ್ ಇರುತ್ತೆ. ನಮಸ್ತೆ, ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಗದಗ ಜಿಲ್ಲೆಯ ಗಜೇಂದ್ರಗಡ ತಾಲೂಕಿನ ಗೌಡಗೆರೆ ಗ್ರಾಮದಲ್ಲಿದ್ದೀನಿ. ಇಲ್ಲಿ ಏನು ವಿಶೇಷಪ್ಪ ಅಂದ್ರೆ ಇಲ್ಲಿ ಅತ್ಯದ್ಭುತ ಯುವ ರೈತರು. ಇವತ್ತು ಅವರು ನಾವೇನು ಇಸ್ರೇಲ್ ಮಾಡಲ್ ಅಂತೀವಿ, ಇಸ್ರೇಲ್ ಮಾಡಲ್ ಪದ್ಧತಿಯಲ್ಲೇ ಇವತ್ತು ಅವರು ಎಲೆ ಬಳ್ಳಿನ ಬೆಳೆಸ್ಯಾರ. ಜೊತೆಗೆ ಅವರು ಅತ್ಯುತ್ತಮ ಕೃಷಿಕ ಪ್ರಶಸ್ತಿನೂ ಅವರು ನಮ್ಮ ಬಾಗಲಕೋಟೆ ಯೂನಿವರ್ಸಿಟಿಯಿಂದ ಪಡೆದಾರ. ಅವರು ಒಂದು ಅನುಭವ ಪ್ರತಿಯೊಬ್ಬ ಯುವ ರೈತರಿಗೂ ಒಂದು ಒಳ್ಳೆಯ ಮಾಹಿತಿ ಸಿಗುತ್ತೆ ಅಂತ ಹೇಳ್ತೀನಿ. ಈ ಎಲ್ಲ ಮಾಹಿತಿ ನೀವು ಪಡಿಬೇಕಂದ್ರೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಸರ್ ಜೊತೆಗೆ ಮಾತಾಡ್ಕೊಂತವನ್ನ ಅವರು. ಸರ್ ನಮಸ್ತೆ ಸರ್, ನಿಮ್ಮ ಹೆಸರು? ಭೀಮರಾವ್ ಶಿಂದೆ ಅಂತ ಹೇಳಿ ಸರ್. ಗಜೇಂದ್ರಗಡ ಅಂತ ನಾವು. ಗೌಡಗೆರೆ ತೋಟ ಇರೋದು ಗೌಡಗೆರೆಯಲ್ಲಿ. ಇದು ಎಲೆ ಬೆಳೆ ಸರ್? ವೀಳ್ಯದೆಲೆ. ಇದು ಕರೆ ಎಲೆ ಬೆಳೆ. ಈ ನಮ್ಮ ಭಾಗದಲ್ಲಿ ಕರೆ ಎಲೆ ಅಷ್ಟೇ ನಾವು ಅಷ್ಟೇ ಮಾಡ್ತಾ ಇರೋದು. ಇದು ಎಲ್ಲಾರು ಬಿಳೆ ಎಲೆ ಹಾಕಿರ್ತಾರೆ, ಅಂಬಾಡಿ ಅಂತಾರೆ ಅದಕ್ಕೆ. ಕಪ್ಪೆಲೆ ನೀವು ಅಷ್ಟೇ? ಎಲ್ಲ ಕಡೆ ಬಿಳೆ ಎಲೆ ಇದೆ ಕಾಮನ್ ಆಗಿ. ಇದು ಕರೆ ಎಲೆ ನಾವು ಅಷ್ಟೇ ಬೆಳಿತಾ ಇದೀವಿ. ಸರ್ ಇದ್ರಾಗ ತಳಿಗಳ ವೆರೈಟಿ ಜಗ್ಗಿದಾವೆ. ನಾವು ಇಲ್ಲೇ ಲೋಕಲ್ ವೆರೈಟಿನೇ ತೊಗೊಂಡ್ ಹಚ್ಚಿದ್ವಿ. ಈಗ ಆಸ್ ಎ ಫಾರ್ಮರ್ ಕಡೆ ಯಾವ್ದಿರುತ್ತೆ ಅದನ್ನೇ ನೋಡೇ ನಾವು ಮಾಡಿದ್ದೇವೆ. ಪಾಲಿಹೌಸ್ ಅಲ್ಲಿ ಇದು ಹೊಸ ತರ ಟೆಕ್ನಾಲಜಿ ಇದ್ರೆ ಹೆಂಗಿದೆ. ನಾವು ಪಾಲಿಹೌಸ್ ಮಾಡಿದ್ದೀವಿ. ಫಸ್ಟ್ ಟೊಮಾಟೊ ಯಾವ್ದು ಮಾಡಿದ್ವಿ, ಅದು ಪಾಲಿನೇಷನ್ ಪ್ರಾಬ್ಲಮ್ ಬರ್ತಾ ಇದೆ ಇದರಲ್ಲಿ. ಜೇನು ಹುಳ ಬರೋದಿಲ್ಲ ಇದಕ್ಕೆ, ಅದು ಕಾಯಿ ದೊಡ್ಡದಾಗ್ತಾ ಇಲ್ಲ. ಸೊ ಹಿಂಗಾಗಿ ನಾವು ಪಾಲಿನೇಷನ್ ಆಗ್ಲಾರ್ದ ಕ್ರಾಪ್ ಯಾವ್ದಪ್ಪ ಅಂದ್ರೆ ಎಲ್ಬೆಳೆ ಒಂದೇ. ನಮ್ಮ ಇದ್ರ ಪ್ರಕಾರ ನನಗೆ ಇದ್ರ ಪ್ರಕಾರ ಇಲ್ಲಿ ಕಾಮನ್ ಆಗಿ ನಮ್ಮಲ್ಲಿ ಎಲ್ಲ ಎಲ್ಬೆಳೆ ಬೆಳಿತಾ ಇರ್ತಾರೆ. ಇದು ಕಾಮನ್ ಕ್ರಾಪ್ ಇದೆ ನಮ್ಮಲ್ಲಿ. ಹಿಂಗಾಗಿ ನಾವು ಪಾಲಿಹೌಸ್ದಲ್ಲಿ ಹಾಕಿದ್ವಿ. ಪಾಲಿಹೌಸ್ದಲ್ಲಿ ಹಾಕಿಂದ ಇದು ಗ್ರೋತ್ ಚಲೋ ಚೆನ್ನಾಗಿ ಬಂದಿದೆ. ಈಡ್ ಚೆನ್ನಾಗಿ ಬರ್ತಾ ಇದೆ. ಇನ್ನೊಂದು ಈಡ್ ಅಂದ್ರೆ ಎಲೆ ನಮ್ದು ಇಲ್ಲ ಇದೆಲ್ಲ ನೋಡಿ. ಇದು ಎಲೆ ಇಷ್ಟೆಲ್ಲ ಆಗಲ್ ಬರ್ತಾ ಇದೆ. ಈ ಟೈಮ್ದಲ್ಲಿ ಈ ನಮ್ನೆ ಎಲೆ ಆಗಲ್ ಬರಂಗಿಲ್ಲ.
ಅದು ಸರ್ ಇವಾಗ ಏಪ್ರಿಲ್ ಮೇದಾಗ ಸರ್ ಅಪ್ ಟು ಆಫ್ಟರ್ ನಾವು ನವಂಬರ್ ದೀಪಾವಳಿಯಿಂದ ಫೆಬ್ರವರಿ ತನಕ ಇಷ್ಟ ಎಲೆ ಇರಂಗಿಲ್ಲ. ಓಪನ್ ಫೀಲ್ಡ್ ದಲ್ಲಿ ಏನಾಗುತ್ತೆ, ಮಂಜು ಬಿದ್ದು ಗುಟ್ಲೇನೆ ಮುಟ್ಗಿ ಟೈಪ್ ಇದಾಗುತ್ತೆ, ಮುಟ್ಟಿ ಬಂದ ಆ ಸೈಜ್ ಆಗಲ್ ಬರಂಗಿಲ್ಲ. ಹಿಂಗಾಗಿ ಮಾರ್ಕೆಟ್ ಎವರ್ ಗ್ರೀನ್ ಡಿಮಾಂಡ್ ಇರುತ್ತೆ. ಈ 4 ಮಂತ್ 5 ಮಂತ್ ಅಲ್ಲಿ ನಮ್ಗೇನು ರೇಟಿಂದ ಏನು ಪ್ರಾಬ್ಲಮ್ ಬರಂಗಿಲ್ಲ. ಉಳಿದ ಟೈಮ್ದಲ್ಲಿ ಅಷ್ಟೇ ರೇಟ್ ಪ್ರಾಬ್ಲಮ್. ಅಂದ್ರೆ ಸರ್ ರೇಟ್ ಅಂದ್ರೆ ಯಾವ ತರ ಸರ್? ಮಾರ್ಕೆಟ್ ರೇಟಿನಲ್ಲಿ ನಮ್ದೇ ಜಾಸ್ತಿ ಹೈಯೆಸ್ಟ್ ಹೋಗುತ್ತೆ ಈ ಟೈಮ್ದಲ್ಲಿ. ಈ ಟೈಮ್ ಯಾಕಂದ್ರೆ ಈ ಟೈಮ್ದಲ್ಲಿ ಹೊರಗಡೆ ಎಲೆ ಇರಂಗಿಲ್ಲ. ಇಲ್ಲೇನೆ ಸಿಗಲ್ಲ ಸರ್, ಎಲೆನೇ ಬರಂಗಿಲ್ಲ. ಬಂದ್ರು ಸಣ್ಣ ಸಣ್ಣ ಎಲೆ ಇರುತ್ತೆ. ಹಿಂಗಾಗಿ ಅದು ಮಾರ್ಕೆಟ್ ನಲ್ಲಿ ಜಾಸ್ತಿ ಇರಂಗಿಲ್ಲ, ನಮ್ದು ಜಾಸ್ತಿ ಇರುತ್ತೆ ಮಾರ್ಕೆಟ್ ನಲ್ಲಿ. ಹಿಂಗಾಗಿ ಡಿಮಾಂಡ್ ಜಾಸ್ತಿ. ಓಪನ್ ಏರಿಯಾ ಬಿಸಿಲು ಈ ಟೈಮ್ ಮಂಜಿನ ಸಂಬಂಧ, ಮಂಜು ಚಳಿ ಸಂಬಂಧ ಎಲೆ ಹಾಳಂಗಿಲ್ಲ, ಡಿಸೀಸ್ ಜಾಸ್ತಿ ಬರುತ್ತೆ. ಇನ್ನೊಂದು ಇದಕ್ಕೆ ಕಾಡಿಗೆ ಅಂತಾರೆ ಇಲ್ಲಿ ನಮ್ಮ ಲೋಕಲ್ ಆಗಿ. ಇದು ನಮ್ದು ಈಗ ಆಲ್ಮೋಸ್ಟ್ ಆಲ್ 3 years ಆಗಿದೆ, ಎಲ್ಲಿ ಕಾಣ್ತಾ ಇಲ್ಲ, ಇನ್ನಾದ್ರೂ ಬಂದಿಲ್ಲ. 100% ಆರ್ಗ್ಯಾನಿಕ್ ಮಾಡಿದ್ದೇವೆ ನಾವು. 100% ಆರ್ಗ್ಯಾನಿಕ್ ಸರ್. ಕಾಡಿಗೆ ರೋಗನೇ ಇಲ್ಲ, ರೋಗನೇ ಇಲ್ಲ. ಅಪೋನ್ ಪೀಠದಲ್ಲಿ ಬರ್ತಾ ಇದೆ ಅದು ಇದು ನಮ್ಮಲ್ಲಿ ಕಾಣ್ತಾ ಇಲ್ಲ. ಇದು ಸರ್ ಓಪನ್ ಏರಿಯಾಕ್ಕೂ ಇದಕ್ಕೆ ಏನು ವ್ಯತ್ಯಾಸ? ಇದು ಓಪನ್ ಏರಿಯಾ ಯಾಕಂದ್ರೆ ಅದಕ್ಕೆ ನುಗ್ಗಿ ಗಿಡ ಅವೆಲ್ಲ ಇರ್ತವೆ, ಅದಕ್ಕೆ ಏನು ಗೊಬ್ಬರ ಕೊಟ್ಟರು ಅವನೇ ಜಾಸ್ತಿ ತೊಗೊಂಡ್ಬಿಡುತ್ತೆ. ಇಷ್ಟು ಬೆಳವಣಿಗೆ ಗ್ರೋತ್ ಇರಂಗಿಲ್ಲ ಅದು. ಇದು ಆಲ್ಮೋಸ್ಟ್ ಒಂದು 6 month ನಲ್ಲಿ ಆಯ್ಲೆ ಫುಲ್ ಮುಟ್ಟೆ ಬಿಡುತ್ತೆ. ನಾವು ಇಯರ್ಲಿ 1 time ಅವ್ರು ಬೆಳೆ ಇಳಿಸ್ತಾರೆ ಒಳಗಡೆ, ನಾವು ಇಯರ್ಲಿ 2 time ಇಳಿಸ್ತೀವಿ ಬೆಳೆ. ಇಯರ್ಲಿ 2 time ಇಳಿಸ್ತೀವಿ ನಾವು ಬೆಳೆ. ಯಾಕಂದ್ರೆ ಅದು ಮುಟ್ಟು ಬಿಡುತ್ತೆ, ಅದು ಏನ್ ಮಾಡಕ್ಕೆ ಬರಂಗಿಲ್ಲ. ನಾವು ಎಷ್ಟೇ ಮುರಿರಿ ಅಷ್ಟು ಕುಡಿ, ಈ ಟೈಮ್ದಲ್ಲಿ ಕುಡಿ ಬರಂಗಿಲ್ಲ. ಇದೆಲ್ಲ ಈ ಕೆಳಗಡೆ ಬರುತ್ತಲ್ಲ, ಇದು ಎವ್ರಿ 12 months ಇರುತ್ತೆ. ಇದು ಎವ್ರಿ 12 months 12 months ಇರುತ್ತೆ. ಯಾಕಂದ್ರೆ ಇದು ಹ್ಯೂಮಿಡಿಟಿ ಜಾಸ್ತಿ ಇರುತ್ತಲ್ಲ ಈ ಪಾಲಿಯೋಸ್ದಲ್ಲಿ, ಕನ್ವರ್ಷನ್ ಆಫ್ ಹ್ಯೂಮಿಡಿಟಿ. ಇದು ಗ್ರೋತ್ ಯಾಕೆ ಜಾಸ್ತಿ ಇರುತ್ತೆ ಅಂದ್ರೆ ಈ ಹ್ಯೂಮಿಡಿಟಿ ಸಂಬಂಧ ಜಾಸ್ತಿ ಇರುತ್ತೆ. ಸರ್ ಆರ್ಗ್ಯಾನಿಕ್ ಅಂದ್ರೆ ಆರ್ಗ್ಯಾನಿಕ್ ಅಂದ್ರೆ ನಾರ್ಮಲ್ ಆಗಿ ಸೂಡೋಮೋನಾಸ್, ಟ್ರೈಕೋಡರ್ಮಾ, ಸೆಗಣಿ ಗೊಬ್ಬರ ಈ ತರ ಕೊಡ್ತೀವಿ. NPK, ನೈಟ್ರೋಜನ್, ಜೀವಾಮೃತ, OWC ಈ ತರ ಕೊಡ್ತೀರಿ ಸರ್. ಸರ್ ಇದು ಎಷ್ಟು ಗುಂಟೆದಲ್ಲಿ ಐತೆ? ಇದು 30 ಗುಂಟೆ ಇದೆ. ಸ್ಟ್ರಕ್ಚರ್ ಇರೋ 30 ಗುಂಟೆ. 2100 ಬಳ್ಳಿ ಕುಂತಿದೆ. ಇದು 2100 ಬಳ್ಳಿ. 100 ಸರ್. ಖರ್ಚು ಏನು ನಮ್ಗೇನು ಅದು ಅಷ್ಟೇ ಬರುತ್ತೆ. ನಾವೇನಪ್ಪ ಒಂದು 100 ರೂಪಾಯಿ ಹೆಚ್ಚಿಗೆ ಕೊಡ್ತೀವಿ ನಾವು ಕಟ್ ಮಾಡೋರಿಗೆ, ಬಳ್ಳಿ ಕಟ್ಟೋರಿಗೆ, ಎಲ್ಲದಕ್ಕಿಂತ ಹೆಚ್ಚಿಗೆ. ಯಾಕಂದ್ರೆ ಈ ಹ್ಯೂಮಿಡಿಟಿಯಲ್ಲಿ ಕೆಲಸ ಮಾಡೋದು ತ್ರಾಸ ಆಗುತ್ತೆ. ಅಷ್ಟು ನಮ್ದು ರೇಟ್ ಜಾಸ್ತಿನೇ ಸಿಕ್ಬಿಡುತ್ತೆ. ನಾವು ಅಲ್ಲಿಂದ ಅಲ್ಲಿಗೆ ಮ್ಯಾನೇಜ್ ಮಾಡ್ಕೋತೀವಿ. ಅದನ್ನ ಕ್ವಾಲಿಟಿ ಇರುತ್ತೆ, ರೇಟ್ ಕ್ವಾಲಿಟಿ ಇರುತ್ತೆ. ಸೇಮ್ ಖರ್ಚು ಸರ್, ಸೇಮ್ ಖರ್ಚು ಆಲ್ಮೋಸ್ಟ್ ಆಲ್. ನಮ್ಗೆ ಇನ್ನೊಂದು ಏನಪ್ಪಾ ಅಂದ್ರೆ ಈ ಮಳೆ ಟೈಮ್ದಲ್ಲಿ ಮುಂಡ ಬಿತ್ತಪ್ಪ ಅದು ಏನಿರಂಗಿಲ್ಲ, ಅನ್ನೆಸೆಸರಿ ಎಕ್ಸ್ಪೆಂಡಿಚರ್. ಗಾಡಿಯಿಂದ ಲಾಸ್ ಇಲ್ಲ. ನಾವು ಈ ಸಗಣಿ ಗೊಬ್ಬರ ಅದು ಅವ್ರು 3 ಸಲ ಕೊಟ್ಟರು, ನಾವು 2 ಸಲ ಕೊಟ್ಟರು ನಡೀತೈತಿ. ಯಾಕಂದ್ರೆ ಡೈರೆಕ್ಟ್ ಅದೇ ಅಷ್ಟೇ ತಗೋತಾ ಇದೆ. ಎಲೆ ಬೆಳೆ ಅಷ್ಟೇ ತಗೊಂತೈತಿ, ಮತ್ತೆ ಬೇರೆ ಪ್ರತಿಯೊಂದು ನುಗ್ಗೆ ಇರ್ಬೋದು, ಏನು ಎಲ್ಲ ತಗೊಂತೈತಿ. ಇಲ್ಲಿ ಬರೀ ಎಲೆ ಬೆಳೆಗೆ ಡೈರೆಕ್ಟ್ ಸಿಗುತ್ತೆ. ಆಮೇಲೆ ಟೋಟಲ್ ಆಗಿ ಹೇಳ್ಬೇಕಂದ್ರೆ ಸರ್ ರೈತರಿಗೆ ಈ ಮಾಡಲ್ ಹೆಂಗ್ ಸರ್? ಈ ಮಾಡೆಲ್ ಚೆನ್ನಾಗಿದೆ. ಮನೆಯಲ್ಲಿ ಲೇಬರ್ ಇರಬೇಕು, ಇದಕ್ಕೆ ಸ್ಕಿಲ್ ಲೇಬರ್ಸ್ ಬೇಕು. ಇದಕ್ಕೆ ನಾರ್ಮಲ್ ಲೇಬರ್ ನಡೆಯಂಗಿಲ್ಲ. ಇದು ಬೆಳೆ ಕಟ್ಟೋ ಲೇಬರ್ಸ್ ಇರ್ತಾರೆ, ಆ ಲೇಬರ್ಸ್ ಇದ್ರೆ ಮಾಡಕ್ ಅಡ್ಡಿ ಇಲ್ಲ. ಎವರ್ ಗ್ರೀನ್, ಇದೇನು ಲಾಸ್ ಇಲ್ಲ ಇದರಲ್ಲಿ. ಇದಕ್ಕೊಂದು ಸ್ಕಿಲ್ ಬೇಕು. ಬೆಳೆ ಕಟ್ಟೋರಿಗೆ ಸ್ಕಿಲ್ ಬೇಕು. ಆ ಸ್ಕಿಲ್ ಇದ್ದ ಲೇಬರ್ ಇದ್ರೇನೆ ಮಾಡಕ್ ಚಂದ. ಎಲ್ಲರಿಗೂ ಮಾಡಕ್ ಆಗಂಗಿಲ್ಲ. ಏನು ಪ್ರಾಬ್ಲಮ್ ಇಲ್ಲ, ಮಾಡ್ಬೋದು, ಎಲ್ಲರೂ ಮಾಡ್ಬೋದು, ಏನಿಲ್ಲ. ಈ ಸಲ ಒಂದು ರೇಟ್ ಕಮ್ಮಿ ಇದೆ. ಇದೊಂದು ವರ್ಷ ನಮ್ಗೆ ಅನ್ಸಿದ ಮಟ್ಟಿಗೆ ಆಲ್ಮೋಸ್ಟ್ ಆಲ್ ಈ ಇಯರ್ ಅಡಿಕೆ ರೇಟ್ ಜಾಸ್ತಿ ಆಗಿದ್ದಕ್ಕೆ ಎಲ್ಲರಿಗೂ ಎಲೆ ರೇಟ್ ಕಮ್ಮಿ ಆಗಿದೆ ಅಂತ ಇದ್ದಾರೆ ಮಾರ್ಕೆಟ್ನಲ್ಲಿ. ಹಿಂಗಾಗಿ ರೇಟ್ ಕಮ್ಮಿ ಇದೆ. ಇಲ್ಲ ನಮ್ದೇ ಬೆಳೆ ಅರ್ಧ ಪೆಂಡಿಗೆ 8,500 9,000 ತನಕ ಹೋಗಿದೆ ಹೈಯೆಸ್ಟ್. ಅರ್ಧ ಪೆಂಡಿಗೆ 6,000 ಎಲ್ಲಿಗೆ 8,500 ಇಂದ 9,000 ತನಕ ಹೋಗಿದೆ ಮಾರ್ಕೆಟ್. ಲಾಸ್ಟ್ 2 years ಬ್ಯಾಕ್, 1 year ಬ್ಯಾಕ್ ನಮ್ಮ ಮನೆ ಆಫೀಸಲ್ಲಿ ಕುಂದ್ರಿಸ್ಕೊಡ್ತಾ ಇದ್ದಿಲ್ಲ. ಎಲ್ಲಿ ತಗೋರು ಬಂದ್ ಇಲ್ಲಿ ಕುಂತ್ ಬಿಡೋರು, ನಮ್ಗೆ ಕೊಡ್ರಿ ಅಷ್ಟು ಡಿಮಾಂಡ್ ಇತ್ತು ಆ ಟೈಮ್ದಲ್ಲಿ. ಈ ವರ್ಷ ಒಂದು ರೇಟ್ ಕಮ್ಮಿ ಆಗಿದೆ. ಅಡಿಕೆ ರೇಟ್ ಜಾಸ್ತಿ ಆಗಿದ್ದಕ್ಕೆ ಇದರ ಸಂಬಂಧ ರೇಟ್ ಕಮ್ಮಿ ಆಗಿದೆ ಮಾರ್ಕೆಟ್. ಹಂಗಾದ್ರೆ ಅಡಿಕೆಗೂ ಎಲೆಗೂ ಒಂದು ಹೌದು. ಯಾಕಂದ್ರೆ ಈಗ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಈಗ ಒಂದು ಅಡಿಕೆ ಬೆಟ್ಟ 5 ರೂಪಾಯಿ 6 ರೂಪಾಯಿ ಇರ್ಬೋದು. 2 ಚೀಟ ಅವ್ರಿಗೆ ಒಂದು ಚೀಟ ಬಂದ್ಬಿಡುತ್ತೆ. ಇದು ಎಲ್ಲಿ ತಗೋ ಸಂಬಂಧ ಆಕ್ಚುಲಿ ಟೆಕ್ನಿಕಲಿ ಅದು ಬರ್ತಾ ಇದೆ. ಅದು ನಾವು ಕಾಮನ್ ಆಗಿ ರೈತರಿಗೆಲ್ಲ ನಾವು ಮಾತಾಡುವ ಹೊತ್ನಾಗ ಅವ್ರಾಗಿ ನಾವು ಕಾಮನ್ ಆಗಿ ಡಿಸ್ಕಸ್ ಮಾಡೋ ಮಾರ್ಕೆಟ್ ಇದ್ರ ಪ್ರಕಾರ ಹಿಂಗೆ ಹೇಳಿದವರು. 5 ರೂಪಾಯಿ ಚೀಟ ಬಂದ್ಬಿಡುತ್ತೆ. ಅಡಿಕೆ ತಗೊಂಡು ಮತ್ತೆ ಎಲ್ಲಿ ತಗೋದಪ್ಪ ಅಂತ ಹೇಳಿ ಚೀಟ ಹಾಕೋತಿರ್ತಾ ಇದೆ ಮಂದಿ. ಈಗೇನು ಹಬ್ಬ ಗುಟಗಾನ ಸರ್. ಈಗ 30 ಗುಂಟೆಗೆ 2,100 ಸಸಿ ಕೂತವ್ ಸರ್. ಇದು ಸಾಲಿನ ಸಾಲು ಅಥವಾ ಅಂತರ ಯಾವ? ಸಾಲಿನ ಸಾಲು 6 ಫೂಟ್ ಇದೆ. 6 ಫೀಟ್. 6 ಫೂಟ್. ಇದು ಗಿಡ ನಾವು ಇನ್ನ ಸ್ಟಾರ್ಟಿಂಗ್ ಅಲ್ಲ, ನಾವು ರಿಸರ್ಚ್ ನಮಗೂ ಗೊತ್ತಾಗ್ಲಿಲ್ಲ. 2 ಫೂಟ್ ಮಾಡಿದೆ. ಬೆಟರ್ 3 ಫೂಟ್ ಮಾಡ್ಬೇಕು. 3 ಫೀಟ್ ಮಾಡಿ 3 ಫೂಟ್ ಆಗ್ಬೇಕು. ಬಳ್ಳಿ ಇಳ್ಸಕ್ ಈಸಿ ಆಗುತ್ತೆ. ಇದೇನಾಗುತ್ತೆ, ವರ್ಷ ಹಚ್ಚಕ್ಕೆ ಇಳಿಸೋದು ಅಷ್ಟೇ ಆಗ್ತಾ ಇದೆ. ನಮ್ಗೆ ನೆಕ್ಸ್ಟ್ ಬರ್ತಾ ಈಗ ನೆಕ್ಸ್ಟ್ ಆಪ್ಷನ್ ಇಲ್ಲ ನಮ್ಗೆ ಇಳ್ಸಕ್ಕೆ. ನಾವ್ ಎಷ್ಟೊತ್ತಿದ್ರು ಅದು ಇನ್ನೊಂದು ಇದ್ರಲ್ಲಿ ಏನು ಬಳ್ಳಿ ಜಲ್ದಿನೂ ಹೋಗಂಗಿಲ್ಲ. ಇದು ಒಟ್ಟೆ 1ನೇ ವರ್ಷ ಇಳಿಸಿದ ಬಳ್ಳಿ ಇನ್ನ ಇದೆ, ಹಂಗೆ ಇದೆ. ಅದು ಹೊರಗಿನ ಫೀಲ್ಡ್ ದಲ್ಲಿ ಕೊಳ್ತು ಬಿಡುತ್ತೆ, ಅದು ಬಳ್ಳಿ ಕೊಳ್ತು ಬಿಡುತ್ತೆ. ಇಲ್ಲಿ ಅದು ಹಂಗೆ ಇರೋದೇ.
ಈಗೆಲ್ಲ ನೋಡ್ರಿ ಇದು ಕುಡಿ ಎಲ್ಲ ಹಂಗೆ ಬರೋದೇ ಬರೋದು ಬರೀ ತಳೆಯಲ್ಲಿ ಹರಿಯಕ್ ಆಗಂಗಿಲ್ಲ ಅಷ್ಟು ಎಲೆ ಇದೆ ಕೆಳಗೆ ಎಲೆ ಹರಿಯಕ್ ಆಗಲ್ಲ ಅಷ್ಟು ಬರುತ್ತೆ. ಇನ್ನ ನಾವು ಈ ಸಲ ರೇಟ್ ಇಲ್ಲಂತೆ ಸ್ವಲ್ಪ ಇದು ಮಾಡಿದೇವೆ, ಸ್ವಲ್ಪ ರೇಟ್ ಸ್ಟೇಜ್ ಇರ್ಲಿ ನೋಡೋಣ ಅಂತ ಹೇಳಿ. ಈ ಮದುವೆ ಸೀಸನ್ ಅದೆಲ್ಲ ಚಾಲೂ ಆಗೈತಿ, ಈಗ ಸ್ವಲ್ಪ ಮೂವ್ಮೆಂಟ್ ನಡೆದಿದೆ ನೋಡಿ. ಇಲ್ಲ ಈಗ 50% ಇದೆ, ಅದು ನೋಡಿ ಮಾತಾಡ್ಕೊಂಡು ಮಾಡ್ಕೋಬೇಕು ಅಷ್ಟೇ. ಸ್ವಲ್ಪ 50% ಸಬ್ಸಿಡಿ ಇದೆ ಗೌರ್ಮೆಂಟ್ಲಿ. 50% ನಲ್ಲಿ ಮಾಡ್ಕೋಬಹುದು. ನಾವು 2020-21 ಇದೊಂದು 30 ಗುಂಟೆಗೆ ಒಂದು 4.5 ಲಕ್ಷ ಖರ್ಚಾಯ್ತು ಅದು ಆ ಟೈಮ್ಸ್. 30 ಗುಂಟೆಗೆ ಈ ಸಲ 9 ಲಕ್ಷ ರೈತರ ಕಟ್ಟಬೇಕಂತಾರೆ. ಹೌದು, ಈಗ ಅದು ಏನಾಗಿದೆ, ಅವಾಗ 72 ರೂಪೀಸ್ ರೇಟ್ ಇತ್ತು GI, ಇವತ್ತಿನ ಮಟ್ಟಿಗೆ 95 ರೂಪಾಯಿ ಆಗಿದೆ. ನಾವೇ ಇನ್ನೊಂದು ಸ್ಟ್ರಕ್ಚರ್ ಮಾಡ್ತಾ ಇದೀವಲ್ಲ, ಅದು ಅವ್ರು ಇನ್ನ ಈಗಿನ ರೇಟ್ ಹಳೆ ರೇಟ್ ಹೇಳಿರ್ಬೇಕಾದ್ರೆ ಈಗಿನ ರೇಟ್ ಇನ್ನ ಹೆಚ್ಚಿಗೆ ಆಗಬಹುದು. ಇದು ರೇಟ್ ಇದ್ರದ ಸರ್. ಈಗ ನಾವು ಓಪನ್ ಪ್ರೀನ್ಯಾಗ ಬೆಳಿತಾರಿ, ಚೌಚಿ ಹಾಕಿ ನುಗ್ಗಿ ಹಾಕಿ ಇನ್ನೊಂದು ಯಾವ್ದ ಹಾಕಿ ಬೆಳಿತಾರೆ. ಅದು 1 ವರ್ಷ ನಂತರ ಹಾರ್ವೆಸ್ಟಿಂಗ್ ಬರ್ತದೆ. 1 ವರ್ಷಕ್ಕೆ ನಿಮ್ದು ಅಷ್ಟು ಹಾರ್ವೆಸ್ಟಿಂಗ್ ಬರಂಗಿಲ್ಲ, 6 ಮಂತ್ ಆಗಲೇ ಹಾರ್ವೆಸ್ಟಿಂಗ್ ಚಾಲೂನೇ ಇದೆ. ಹೌದು, ಇದನ್ನ ಬೆಳೆದಾರ ನಿಮ್ಮಂತ ರೈತರು ಹೇಳ್ಯಾರಿ. ಕರೆಕ್ಟ್ ಆಗಿ ಮೇಂಟೈನ್ ಇದ್ರೆ 3.5-4 ತಿಂಗಳಿಂದ ನಮ್ ಬೆಳೆಯಲ್ಲಿ ಇದಿತ್ತಂದ್ರೆ 3 ತಿಂಗಳಿಗೆ ಬಂದ್ಬಿಡುತ್ತೆ ಅಲ್ಲೇ, ಅದು ಕುಡಿ ಕೈ ಜೋಡಿನ ಬಂದ್ಬಿಡುತ್ತೆ. ಇದು ಒಂದ್ ಸ್ವಲ್ಪ ಲೇಟ್ ಇದು ಅಲ್ಲ, ಹಿಂಗಾಗಿ ಈ 6 ಮಂತ್ ಅಲ್ಲಿ ಚಲೋ ಹೋಗ್ಬಿಡುತ್ತೆ ಸರ್. 3 ತಿಂಗಳ 3.5 ತಿಂಗಳು 6 ಮಂತ್ ಆಗ್ಲೇ ನೀವು ಎಲ್ಲಿ ಚೆನ್ನಾಗಿ ಹರಿದು ನೀವು ಮಾರ್ಕೆಟ್ ಕಳಿಸಬಹುದು. 3 ತಿಂಗಳಿಗೆ ಆಗ್ಲೇ ಅಲ್ಲೇ ಚಲೋ ಆಗುತ್ತೆ. 6 ಮಂತ್ ಆಗ್ಲೇ ನೀವು ಅರ್ಧ ಪೆಂಟ್ ಬಂದಾಗ್ಬಿಡುತ್ತೆ. 20 ಗುಂಟೆಗೆ ಬೇಕಾದಂಗೆ ಮಾಡ್ಕೋಬಹುದು ನೀವು. ಅರ್ಧ ಪೆಂಟ್ ಬಂದ ಇದು ಒಂದು ಸಾಲು ಒಮ್ಮೆ 16-18 ಪೆಂಡಿ ಆಗಿದೆ ನೋಡಿ. ಇದು ಬರೀ ಒಂದು ಸಾಲ್ 16-18 ಪೆಂಡಿ. 18 ಪೆಂಡಿ ಹರಿಯಾಕಾಗಿಲ್ಲ ಅವ್ರಿಗೆ. 1 ತಿಂಗಳು ಹರಿದಿದ್ದಾರೆ ಆ ಮೂಲಿಂದ ಈ ಮೂಲಿತನ. ಕಮ್ಮಿ ಅಂದ್ರೆ 120-130 ಅಂಡಿಗೆ ಆಗಿದೆ. ಆಮೇಲೆ ಇನ್ನೊಂದ್ ಸರ್, ಈ ಪಾಲಿ ಹೌಸ್ಗೂ ಶೆಡ್ ನೆಟ್ಗೂ ಪಾಲಿ ಹೌಸ್ ಇದು ಹೈಟ್ ಬರ್ತದೆ. ಇದು ಮಾಡಲೇ ಡಿಫ್ರೆಂಟ್ ಬೇರೆ, ಶೆಡ್ ನೆಟ್ ಅದ ಬೇರೆ. ಪಾಲಿ ಹೌಸ್ ಏನಾಗುತ್ತೆ, ಇದು ಮ್ಯಾಲ್ ಪೇಪರ್ ಇರುತ್ತೆ, ಮಳೆ ನೀರು ಬಂದ್ರೆ ಏನು ಒಳಗಡೆ ಬರಂಗಿಲ್ಲ, ಏನಿಲ್ಲ. ಪೇಪರ್ ಇರ್ತದೆ. ಅದೇ ಸರ್, ಪಾಲಿಥಿನ್ ಪೇಪರ್ ಇರುತ್ತೆ. ಪೇಪರ್ ಉದ್ದೇಶ ಸರ್, ಉದ್ದೇಶ ಅದು ಡೈರೆಕ್ಟ್ ಸನ್ರೈಸ್ ಡೈರೆಕ್ಟ್ ಇದು ಬರಂಗಿಲ್ಲ, ಬರಂಗಿಲ್ಲ. UV ರೇಸ್ ಕನ್ವರ್ಟ್ ಮಾಡಿ ಇದು ಬರುತ್ತೆ. ಹಿಂಗಾಗಿ ಗ್ರೋತ್ ಜಾಸ್ತಿ ಇರುತ್ತೆ. ಶೇಡ್ ನೆಟ್ ನಲ್ಲಿ ಅದು ಇರಂಗಿಲ್ಲ. ಹೋಲ್ ಇರೋ ಸಂಬಂಧ ಮಳೆ ನೀರೆಲ್ಲ ಒಳಗಡೆ ಬರುತ್ತೆ. ಹಂಗಾಗಿ ಡಿಸೀಸ್ ಬರೋ ಚಾನ್ಸಸ್ ಇರುತ್ತೆ. ಇನ್ನೊಂದು ಚಳಿಗಾಲದಲ್ಲಿ ಈ ಚಳಿ ಸ್ವಲ್ಪ ಈಗ 75% ಅದು ಶೇಡ್ ಇದ್ರು 25% ತನಕ ಒಳಗಡೆ ಬಂದೇ ಬರ್ತೈತೆ. ಹಿಂಗಾಗಿ ಅದು ಸ್ವಲ್ಪ ಈ ಈಡ್ ಶೇಡ್ ನೆಟ್ ನಲ್ಲಿ ಬರಂಗಿಲ್ಲ. ಆ ಟೈಮ್ ನಮ್ಗಿರೋ ಮಾರ್ಕೆಟ್ ಉಳ್ ಟೈಮ್ದಲ್ಲಿ ಬರುತ್ತೆ. ನಮಗ್ ಬೇಕಾಗಿದ್ದು ನವೆಂಬರ್ ಟು ಫೆಬ್ರವರಿ. ಆ ಸೀಸನ್ ನಲ್ಲಿ ಈ ಈಡ್ ಅದರಲ್ಲಿ ಬರಂಗಿಲ್ಲ, ಬರುತ್ತೆ ಈಡ್, ಆದ್ರೆ ಈ ಈಡ್ ಆ ಟೈಮಿಗೆ ಬರಂಗಿಲ್ಲ. ಸರ್ ನವೆಂಬರ್ ಈಲ್ಡ್ ಅಂದ್ರೆ ಸರ್ ಏನ್ ನವೆಂಬರ್ದಲ್ಲಿ ಚಳಿ ಬೀಳೋ ಸಂಬಂಧ ಎಲೆ ಎಲ್ಲಾದ್ರೂ ಯಾವ ಕ್ರಾಪ್ ಆದ್ರೂ ಎಲೆ ಇದು ಆಗಂಗಿಲ್ಲ, ಎಲೆ ಇದು ಹಾಳಂಗಿಲ್ಲ. ಆ ನರ ತಂಡಿಗೆ ಮನುಷ್ಯರನ್ನ ಕುಕ್ಕರ್ಲೆ ಇದು ಈ ಕ್ರಾಪ್ ಈ ತರ ಆಗಿಬಿಡುತ್ತೆ. ಚಳಿಗೆ ಈ ತರ ಆಗಿಬಿಡುತ್ತೆ ಇಲ್ಲಿ. ಈ ತರ ಬರಬೇಕು, ಈ ತರ ಕ್ಲೀನ್ ಬರಬೇಕು, ಈ ತರ ಬರಬೇಕು. ಇಲ್ಲಿ ಸರ್ ಆ ಟೈಮ್ ರೇಟ್ ಏನಿರುತ್ತೆ? ಆ ಟೈಮ್ದಲ್ಲಿ ರೇಟ್ ಇರುತ್ತೆ. ಆ ಟೈಮ್ದಲ್ಲಿ ನಮ್ಮ ಓಪನ್ ಪೀಡಿನ ಬೆಳೆ ಇರಂಗಿಲ್ಲ. ಓಪನ್ ದಲ್ಲಿ ಬರಂಗಿಲ್ಲ ಅಂದ್ರೆ ಆಟೋಮೆಟಿಕ್ ಮಾರ್ಕೆಟ್ ರೇಟ್ ನಲ್ಲಿ ಜಾಸ್ತಿ ಆಗಿಬಿಡುತ್ತೆ. ಮಾರ್ಕೆಟ್ ನಲ್ಲಿ ಸಪ್ಲೈ ಕಮ್ಮಿ ಆಗಿ ಸಿಕ್ಬಿಡುತ್ತೆ. ಹಂಗಿರ್ಬೋದು ಸರ್. ಅವಾಗ ಮಿನಿಮಮ್ 5,000 ಸಿಗುತ್ತೆ ಒಂದು ಚಟ್ಟಿ, ಒಂದು ಅರ್ಧ ಪಿಂಡಿಗೆ 6,000 ಎಳೆಗೆ. 6,000 ಕಾಯಂ ನಮ್ದು 3,500-6,500 ಕಾಯಂ ಹೋಗಿದೆ. 3 ಇಯರ್ಸ್ ಅಷ್ಟೇ ಇಲ್ಲ ನಮ್ದು. ಈ ಇಯರ್ ಒಂದೇ ಮಾರ್ಕೆಟ್ ಇಲ್ಲ. ಈ ಇಯರ್ ಎಲ್ಲ ಆಲ್ಮೋಸ್ಟ್ ಆಲ್ ಎಲ್ಲ ಬಿಟಲ್ ವೈನ್ ಮಾರ್ಕೆಟ್ ಬಿದ್ದಿದೆ. ಎಲೆ ರೇಟ್ ಆಲ್ಮೋಸ್ಟ್ ಆಲ್ ಮಾರ್ಕೆಟ್ ಅಕಾಡೆಮಿಕ್ ಏರ್ ಬಿದ್ದೆ ಸರ್, ಎಲ್ಲ ಕಡೆ ಬಿದ್ದಿದೆ. ಅಂದ್ರೆ ಸರ್ ನಾವು ಇಳಿಸೋದು ಇದು ಹೆಂಗ್ ಮಾಡ್ತೀವಿ ಸರ್, ಇದು ಎಲ್ಲರೂ ಫೆಬ್ರವರಿ ಇದು ಮಳೆ ಟೈಮ್ದಲ್ಲಿ ಅವಾಗಿಂದ ಇಳಿಸ್ತಾರೆ. ಇದು ಈ ಫೆಬ್ರವರಿ ಜನವರಿ 15 ಮೇಲಿಂದ ಮಾರ್ಚ್ ಎಂಡ್ ತನಕ ಇಳಿಸ್ತಾರೆ. ಯಾಕಂದ್ರೆ ಮುಂದೆ ಮಳೆ ಆಗಿ ಇದಾದ್ರೆ ಬೆಳೆ ಹೋಗುತ್ತೆ ಓಪನ್ ಫೀಲ್ಡ್ ದಲ್ಲಿ. ಇದು ನಮ್ದು ಏನಿಲ್ಲ, ಇದು ಮಳೆ ಟೈಮ್ದಾಗ ಇಳಿಸ್ತೀವಿ. ಯಾಕಂದ್ರೆ ಮಳೆ ನೀರೇ ಬೀಳಂಗಿಲ್ಲ ಒಳಗಡೆ. ಹಿಂಗಾಗಿ ನಮ್ದು ರೇಟ್ ಇಲ್ಲ ಟೈಮ್ದಾಗ ಬೆಳೆ ಇಳಿಸ್ಕೊಂಡ್ಬಿಡ್ತೀವಿ ನಾವು. ಇದು ನಮ್ದು ಇದು 3 ತಿಂಗಳು 4 ತಿಂಗಳ ಮತ್ತೆ ಆಗ್ಲೇ ಫುಲ್ ಹೊಸ ಫ್ರೆಶ್ ಆಗಿ ಬಂದ್ಬಿಡುತ್ತೆ. ನಾವು ನವೆಂಬರ್ ಮತ್ತೆ ರೆಡಿನ ಇಟ್ಬಿಟ್ಟಿರ್ತೀವಿ. ನವೆಂಬರ್ ಡಿಸೆಂಬರ್ ಟೈಮ್ದಲ್ಲಿ ರೆಡಿನ ಇಟ್ಬಿಟ್ಟಿರ್ತೀವಿ. ರೆಡಿನ ಇರುತ್ತೆ. ಇನ್ನೊಂದು ಬಳ್ಳಿನೂ ಹೋಗಂಗಿಲ್ಲ ಇದರಲ್ಲಿ. ಯಾಕಂದ್ರೆ ಮಳೆ ನೀರು ಬರಂಗಿಲ್ಲ ಒಳಗಡೆ. ಕೊಳೆ ನಾವು ಡ್ರಿಪ್ ಕೊಟ್ಟಿದೀವಿ ಸರ್, ಡ್ರಿಪ್ ಮೇಲೆ ಕೊಡ್ತೀವಿ ನೀರು ರೆಗ್ಯುಲರ್. ಇದು ಹೆಂಗ್ರಿ ಓಪನ್ ಫೀಲ್ಡ್ ನಾವು ಫ್ಲಡ್ ವಾಟರ್ ಕೊಡ್ತೀವಿ. 15 ಡೇಸ್ ಫ್ಲಡ್ ವಾಟರ್ ಕೊಡ್ತೀವಿ. ಕೊಡ್ತೀವಿ ಸರ್. ಫ್ಲಡ್ ಕೊಡ್ತೀವಿ, ಫ್ಲಡ್ ವಾಟರ್ ಕೊಡ್ತೀವಿ. ಡ್ರಿಪ್ ಅಂಕರ ವೀಕ್ಲಿ 2 ಡೇಸ್ ಎವ್ರಿ 1 ಅವರ್ ಕೊಡ್ತೀವಿ. 1 ಅವರ್ ಕೊಟ್ರೆ ಸಾಕು, ಜಗ್ಗ ಸಾಕು ಜಗ್ಗ ಆಗುತ್ತೆ. ಏನು ಇದನ್ನ ಆಗಂಗಿಲ್ಲಲ್ಲ, ನೀರೇನು ಬಿಸಿಲು ಬಡದ್ರೆ ಇದಾಗಿ ಹೋಗುತ್ತೆ, ಒಣಗುತ್ತೆ. ಅದೇನು ಏನಿದೆ 15 ದಿನಕ್ಕೊಮ್ಮೆ ಫ್ಲಡ್ ವಾಟರ್ ಕೊಡ್ತೀವಿ.
15-20 ದಿನಕ್ಕೊಮ್ಮೆ ಫ್ಲಡ್ ವಾಟರ್ ಕೊಡ್ತೀವಿ, ಡಿಪೆಂಡ್ ಅಪಾನ್ ಹಸಿ ಮೇಲೆ ನೋಡ್ಕೊಂಡು ಕೊಡ್ತೀವಿ. ರೋಗ ರೀ ರೋಗ ಡಿಸೀಸ್ ಅಂಕರ್ 100% ಫ್ರೀ ಡಿಸೀಸ್, 100% ಆರ್ಗ್ಯಾನಿಕ್. ನಾವು ಏನಾರು ಒಂದು ಬೇರೆ ಇದು ಒಂದು ಸ್ಪ್ರೇ ಕೊಟ್ಟಿರ್ತೀವಿ ಆ ಟೈಮ್ದಾಗ, ಯಾವಾಗ ನೀಮ್ ಆಯಿಲು ಇದು ಅಷ್ಟೇ ಸ್ಪ್ರೇ ಕೊಡ್ತೀವಿ. ಇದು ಯಾಕಂದ್ರೆ ಇದು ಒಮ್ಮೆ ಕರೆ ಸೀರೆ ಟೈಪ್ ಇದು ಬಂದಿರ್ತೈತಿ, ಇದು ಅದಕ್ಕೊಂದು ಇರ್ಲಿ ಅಂತೇಳಿ ಹಂಗೆ ನಾವು 6 ಮಂತಿಗೆ ಒಮ್ಮೆ ನೀಮ್ ಆಯಿಲು ಬೇರೆ ಇದು ಕೊಟ್ಕೊಂತ ಹೋಗ್ತೀವಿ ಅಷ್ಟೇ. ಸರ್ ಹಂಗಂದ್ರೆ ಮಾರ್ಕೆಟ್ನಲ್ಲಿ ಬಹಳ ಬೇಡಿಕೆ ಇದೆ. ಇದು ನಮ್ಮ ಸ್ಮೂತ್ ಫುಲ್ ಇದೇ ಬರುತ್ತೆ. ಇನ್ನೊಂದು ಏನ್ರಿ, ಪಾಲಿಹೌಸ್ದಲ್ಲಿ ಸ್ವಲ್ಪ ಕಪ್ಪು ಬರೋದಕ್ಕೆ ಅಷ್ಟೇ. ನಮ್ದು ಓಪನ್ ಫೀಲ್ಡ್ದಲ್ಲಿ ಸ್ವಲ್ಪ ಹಳದಿ ಕಲರ್ ಬರುತ್ತೆ, ಇದು ನಮ್ದು ಸ್ವಲ್ಪ ಡಾರ್ಕ್ ಜಾಸ್ತಿ ಇರುತ್ತೆ. ಕೀಪಿಂಗ್ ಕ್ವಾಲಿಟಿ ಜಾಸ್ತಿ ಇರುತ್ತೆ. ಕೀಪಿಂಗ್ ಕ್ವಾಲಿಟಿ ಜಾಸ್ತಿ ಇರೋ ಸಂಬಂಧ ನಮ್ದು ಒಂದು ಇಟ್ಟು ತಗೋತಾರೆ. ಈ ಟೈಮ್ದಾಗ ಎಲ್ಲಿ ಸಿಗಂಗಿಲ್ಲ ಅನ್ನೋದಕ್ಕೆ ಇದು ಹೋಗಿರುತ್ತೆ. ಮಳೆಗಾಲ ಟೈಮ್ದಲ್ಲಿ ನಮ್ದು ರೇಟ್ ಇರಂಗಿಲ್ಲ. ಅಂದ್ರೆ ಅವ್ರದ್ದು ಎಲ್ಲಿ ಚಲೋ ಬಂದ್ಬಿಟ್ಟಿರ್ತೈತೆ, ಫುಲ್ ಯೆಲ್ಲೋಯಿಶ್ ಬಂದ್ಬಿಟ್ಟಿರ್ತೈತಿ, ಈ ತರ ಬಂದ್ಬಿಡುತ್ತೆ, ಈ ತರ ಬಂದ್ಬಿಡುತ್ತೆ ಎಲ್ಲಿ ಅವ್ರದ್ದು. ಹಿಂಗಾಗಿ ಆ ಟೈಮ್ದಾಗ ನಮ್ದು ಸ್ವಲ್ಪ ಅವ್ರು ಎಲ್ಲಿ ನಾವು ಯಾರೋ ಮಾರ್ಕೆಟ್ನಾಗ ನೋಡಕ್ ಹೋದ್ರೆ ಸ್ವಲ್ಪ ಕಲರ್ ಇದ್ರೇನೆ ತಗೋದಲ್ಲ. ಆದ್ರೆ ಈಗ ಓಪನ್ ಫೀಲ್ಡ್ದಾಗ ಹಂಗಿರಂಗಿಲ್ಲ, ಮುಟ್ಟಿಗಿರುತ್ತೆ, ಇರ್ಲಿ ಕೊಡಪ್ಪ ಕಪ್ ಅಂತ ತಗೋತೀವಿ. ನಮಗೇನು ಅದು ಕೀಪಿಂಗ್ ಕ್ವಾಲಿಟಿ ಜಾಸ್ತಿ ಇರೋ ಸಂಬಂಧ. ಇನ್ನೊಂದು ಇದು ಹೆಂಗ್ರಿ, ಟೇಸ್ಟು ಬೇರೆ ಇದೆ, ಇದು ಕಾಕಿಲ್ಲ. ಇದು ನಾವು 100% ನಾವೆಲ್ಲ ಅಂಗಡಿಯವ್ರಿಗೆ ಒಂದಿಷ್ಟು ಮಂದಿ ಅಂಗಡಿಯವ್ರು ಹೋಯ್ತಾರೆ, ಇವು ಏಜ್ ಆದವ್ರೆಲ್ಲ ಇದೇ ಎಲ್ಲಿ ಕೊಡ್ರಪ್ಪ ಅಂತ ಹೇಳ್ತಾರಂತೆ ಅವ್ರು. ಅದು ತಿಂದಂಗೆಲ್ಲ ಸ್ವೀಟ್ ಬರುತ್ತೆ ಅಂತ ಹೇಳ್ತಾರೆ ಅವ್ರು. ಕಾಕ್ ಬರಂಗಿಲ್ಲ ನಾಲ್ಗೆ ಮ್ಯಾಗೆ. ಹಿಂಗಾಗಿ ಇದು ನಮ್ದು ಒಂದಿಷ್ಟು ಜಾಸ್ತಿ ಸರ್. ಈ ಎಲೆಗ ಕರೆ ಎಲಿ ಇದ್ರೊಳಗ ಬಿಳೆ ಎಲಿ ಅಂತಾರಲ್ಲ, ಇದು ಕರೆ ಅದ? ಇದು ಕರೆ ಅದ್ರಿ. ಇದು ಬಿಳೆ ಎಲೆ ಹಾಕಿದ್ರೆ ನಮ್ಗೆ ಕಲರ್ ಬರ್ಬೋದಲ್ಲ? ಅದು ಬೆಳೆದಂಕ ರೆಗ್ಯುಲರ್ 12 ಮಂತ್ ಇರುತ್ತೆ. ಅದು ಎಲಿ ಇದನ್ನ ಗುಣನೇ ಬೇರೆ, ಇದನ್ನ ಬೇರೆ. ಆದ್ರೆ ಅದು ಇದಕ್ಕಿಂತ ಜಾಸ್ತಿ ವೀಡ್ ಬರುತ್ತೆ, ಇದ್ರ 3 ಪಟ್ಟು ಜಾಸ್ತಿ ಬರುತ್ತೆ. ಅದು ಅಂದ್ರೆ ಅದಕ್ಕೆ ಮಾರ್ಕೆಟ್ ರೇಟ್ ಇರಂಗಿಲ್ಲ, ಕಮ್ಮಿ ಇರುತ್ತೆ. ಅದು ಅಂದ್ರೆ ನಮ್ಮ ಶೆಡ್ ಕಪ್ ಆಗ್ಬೋದು, ಸ್ವಲ್ಪ ಕಪ್ ಆದ್ರೂ ಏನ್ ಸಂಬಂಧ ಇಲ್ಲ. ಅದು ಬಿಳೆ ಎಳಿನ ಕರೆ ಎಳಿನ ಇದು. ಇದಕ್ಕಿರುವಷ್ಟು ಮಾರ್ಕೆಟ್ ಅದಕ್ಕಿಲ್ಲ. ಮಾರ್ಕೆಟ್ ಇದೆ, ಡಿಮಾಂಡ್ ಕಮ್ಮಿ, ಅದಕ್ಕೆ ರೇಟ್ ಕಮ್ಮಿ. ಅದು ಈಡ್ ಜಾಸ್ತಿ ಬಂದ್ಬಿಟ್ರೆ ಇದು ಕಮ್ಮಿ ಆಗ್ಬಿಡುತ್ತೆ. ಟೋಟಲ್ ಅಂದ್ರೆ ಸರ್ ಕಪ್ಪೆಲಿಗೆ ಡಿಮಾಂಡ್. ನಮ್ಮ ಭಾಗದಾಗ ಕಪ್ಪೆಲಿ ಮಾರ್ಕೆಟ್ ಇದೆ, ನಾವು ಅದಕ್ಕೆ ಕಪ್ ಐತಿವಿ. ಇದೇ ಬೆಳಗಾವಿ ಡಿಸ್ಟಿಕ್ ಇದು ಇಚಲಕರಂಜಿ ಇದೆಲ್ಲ ಹೋದ್ರೆ ಬಿಳೆನೇ ಹಾಕ್ತಾರೆ ಅವ್ರು, ಬಿಳೆನೇ ಹಾಕ್ತಾರೆ. ಅದು ಯಾರು ತಿಂತಾರೆ, ನಮ್ಗೆ ಈಗ ಲೋಕಲ್ ಏನೇ ಇದ್ರು ನಾವು ಲೋಕಲ್ ಮಾರ್ಕೆಟ್ ನೋಡ್ಕೊಂಡೇ ಮಾಡ್ಬೇಕು ಸರ್. ಸರ್ ಲೋಕಲ್ ಮಾರ್ಕೆಟ್ ಅಂದ್ರೆ ಎಲ್ಲಿ ಹೋಯ್ತೀರಿ ಸರ್? ನಾವು ಇಲ್ಲೇ ಗಜನಗಡದಲ್ಲಿ ಎಲ್ಲಿ ಸವಾಲ್ ಆಗುತ್ತೆ ಅಲ್ಲೇ ಲೋಕಲ್ ಕೊಡ್ತೀವಿ. ಇಲ್ಲ ಗಜನಗಡದಲ್ಲೇ ಸವಾಲ್ ಇದೆ ಸರ್. ನಮ್ಮ ರಾಜ್ಯದಲ್ಲಿ ಎಲ್ಲೆಲ್ಲೇ ಸವಾಲ್ ಎಲ್ಲ ಇದಾವೆ. ಇಲ್ಲಿ ನಾವು ಎಲ್ಲಿ ಬೆಳಿತಾರ ಅಲ್ಲಿ ಲೋಕಲ್ ಸವಾಲ್ ಇದಾವೆ. ಈಗ ಹೆಂಗ್ ಕಾಯಿಪಲ್ಲೆ ಮಾರ್ಕೆಟ್ ಹೆಂಗ್ ಸವಾಲ್ ಆಕತಿ ಆ ತರ ಸವಾಲ್ ಮಾಡ್ತಾರೆ ಅವ್ರು. ಇಲ್ಲಿದೆ ಕುಷ್ಟಗಿ ಇದೆ, ಈತ ಮತ್ತೆ ಬಾದಾಮ್ ಬನಶಂಕರಿ ಇದೆ, ಹಿಂಗಿದೆ. ಅಂದ್ರೆ ಎಲ್ಲಿ ನಮ್ ಗಜನ್ ಕಡೆ ಯಾಕಂದ್ರೆ ಇದು ಮೊದ್ಲೇಕಿಂತ ಬಂದ್ಬಿಟ್ಟಿದೆ. ಇದು ನಮ್ಮಲ್ಲಿ ಕ್ರಾಪ್ ಇದು ತೆಲ ಅಂತ ಬಂದ್ಬಿಟ್ಟಿದೆ. ಇಲ್ಲೇ ಒಬ್ರು 100 ಇಯರ್ಸ್ ಮ್ಯಾಗಿಂದ ಇದೆ ಎಲ್ಬೆಳೆ. 100 ಇಯರ್ಸ್ ಮ್ಯಾಗಿಂದ ಇದೆ ಇಲ್ಲೇ ಬಡಿಗರ್ ಅಂತ ಇದಾರೆ. 100 ಇಯರ್ಸ್ ಮ್ಯಾಗ 3 ತಲೆ ಆಗಿದಾವೆ ಅವರು. 100 ಇಯರ್ಸ್. ನಿಮ್ದು ಎಷ್ಟು ತಲೆಮಾರು? ಇದು ನಮ್ದು ಈಗ 4ನೇ ವರ್ಷ ಸರ್. ಇದು 4ನೇ ವರ್ಷ. ನಮ್ದು ಓಪನ್ ಫೀಲ್ಡ್ ಅಲ್ಲಿ ಇತ್ತು ಫಸ್ಟ್. ನಾವು ಫಸ್ಟ್ ನಮಗೂ ನಾಲೆಜ್ ಇರೋ ಸಂಬಂಧ ಇದರಲ್ಲಿ ಟ್ರೈ ಮಾಡಿದ್ವಿ ನಾವು. ಓಪನ್ ಫೀಲ್ಡ್ ಬೇಡ, ಇಲ್ಲಿ ಚೆಕ್ ಮಾಡೋಣ ಅಂತೆ. ಇದು ಗ್ರೋತ್ ಜಾಸ್ತಿ ಇದೆ, ಪಾಲಿನೇಷನ್ ಪ್ರಾಬ್ಲಮ್ ಬರಂಗಿಲ್ಲ, ನೋಡ್ಬೋದಂತೆ. ನಮ್ಮವ್ರ ಲೇಬರ್ಸಿಗೆ ಬಳಿ ಕಟ್ಟಾಕೆ ಎಲ್ಲಿ ಹರಿಯಾಕ ಬೇಜಾರಾಗ್ಬಿಡುತ್ತೆ ಅವ್ರಿಗೆ. ಅಷ್ಟೇ ಒಂದಿಡದ್ ಹರಿದ ಒಂದಿಡದ್ ಕಟ್ಟುದು ಹೆಂಗಪ್ಪ ಇದು ಅಂತ ಹೇಳಿ. ಸರ್ ಈ 3 ಇಯರ್ಸ್ನಾಗ ಇದು ಅಂದ್ರೆ ಪ್ರತಿ ಮಂತ್ ಯಾವ ತರ ನೀವು ಪೇ ತಗೊಂಡಿರ್ಬೋದು? ಈಗ ನಮ್ದು ಅದು ಆಕ್ಚುಲಿ ಸರಾಸರಿ ಇಯರ್ಲಿ ಹೇಳ್ಬಿಡ್ತೀವಿ ನಾವು. ಯಾಕಂದ್ರೆ ಒಂದ್ ಟೈಮ್ ರೇಟ್ ಜಾಸ್ತಿ ಇರುತ್ತೆ, ಒಂದ್ ಟೈಮ್ ಇದೆ. ಹಣ್ಮಮ್ ಎಲ್ಲ ಖರ್ಚು ತೆಗೆದು ಒಂದು 6 lakhs 7 lakhs ಉಳಿದಿದೆ ನಮಗೆ. 6 lakhs 7 lakhs ಉಳಿದಿದೆ ನಮ್ದು. ಯಾಕೆ ಎಲ್ಲ ಡೆವಲಪ್ಮೆಂಟ್ 30 ಗುಂಟೆದಲ್ಲಿ 30 ಗುಂಟೆದಲ್ಲಿ ಉಳಿದಿದೆ ಸರ್. ನೀವು ಮಾಡಿದ್ದು 3 ಲಕ್ಷ 4 ಲಕ್ಷ ನೆಟ್ಟಿಗೆ ಇದು ಎಲ್ಲ ಖರ್ಚು ತೆಗೆದ್ರೆ ಅಂಕಾರ ಒಂದು 4 lakh ಅಂಕಾರ ಉಳಿತೈತಿ. ಏನ್ ಪ್ರಾಬ್ಲಮ್ ಇಲ್ಲ ಸರ್. ಈಗ ನಮ್ಮಂತ ಯೂಸ್ ಮಾಡ್ಬೇಕಂತಂದ್ರೆ ಅದ್ರ ಪ್ರಾಫಿಟ್ ಲಾಸ್ ಆಗ್ಬಾರ್ದು. ಪ್ರಾಫಿಟ್ ಆಗ್ಲಿಲ್ಲ ಅಂದ್ರೆ ಅಷ್ಟಾತ್ ಅದ್ರ ಅದಕ್ಕೆ ಹೋದ್ರೆ 1 year ಪ್ರಾಫಿಟ್ ಆಗುತ್ತೆ ಸಿಗುತ್ತೆ ಅಂತ ಒಂದು ನಂಬಿಕೆ ಮೇಲೆ ಇದು ಮಾಡ್ಬೋದು ಸರ್. ಸರ್ ನಿಮ್ಮ ಎಜುಕೇಶನ್ ನೋಡಿದ್ರ BBM ಬ್ಯಾಚುಲರ್ MBA ಎಕ್ಸ್ಟರ್ನಲ್ ಮಾಡಿದ್ವಿ. ಸರ್ MBA ಮಾಡ್ಕೊಂಡು ಬಂದು ಇವತ್ತು ಕೃಷಿ ಮಾಡಕತ್ತಾರೆ ಸರ್. ಮತ್ತೆ ಮಾಡ್ಬೇಕು. ಅಗ್ರಿಕಲ್ಚರ್ ಮಾಡ್ಲಿಲ್ಲ ಅಂದ್ರೆ ಹಿಂಗೆ ನಮ್ಮ ಲ್ಯಾಂಡ್ ಇದಾವೆ, ಇಲ್ಲಾಂದ್ರೆ ಯಾರು ಮಾಡೋರು ಯಾರು? ನೆಕ್ಸ್ಟ್ ಫ್ಯೂಚರ್ ಇರೋದೇ ಅಗ್ರಿಕಲ್ಚರ್ದಲ್ಲಿ. ಅಗ್ರಿಕಲ್ಚರ್ದಲ್ಲಿ ನಾವು ಸ್ಟ್ರಗಲ್ ಮಾಡ್ಬೇಕು. ನಾಟ್ ಈಸಿ. ಅಗ್ರಿಕಲ್ಚರ್ ಈಸ್ ವೆರಿ ಟಫೆಸ್ಟ್ ಕ್ರಾಪ್ ಅಂತೀವಿ ನಾವು. ಟಫೆಸ್ಟ್ ಯಾಕಂದ್ರೆ ನಾವು ಅದ್ರ ಜೋಡಿ ಗುದ್ದಾಡ್ಬೇಕು, ಅದ್ರ ಜೋಡಿ ಅಂಡರ್ಸ್ಟ್ಯಾಂಡಿಂಗ್ ಆಗ್ಬೇಕು. ಈಗ ಇದು ಬೆಳೆಸಿವಪ್ಪ ಅಂದ್ರೆ ಅದು ಏನ್ ಹೇಳ್ತಾನೋದು ನಾವು ತಿಳ್ಕೊಬೇಕು. ಅದನ್ನ ಫಸ್ಟ್ ಅದು ಹೇಳೋದನ್ನ ನಾವು ಕೇಳ್ಬೇಕು. ಅದಕ್ಕೆ ಅಪೋಸಿಟ್ ನಾವು ಹಂಗೆ ಏನೋ ಬೇಕು ಇಲ್ಲೇ ಒಬ್ರು ಮಾಡಿದ್ರು, ಹಿಂಗೆ ಮಾಡಿದ್ರು ಅವ್ರು. ಈಗ ತಡಿಯಪ್ಪ ಒಂದ ದಿನಕ್ಕೆ ಬೆಳೆಸ್ತೀನಿ ಅಂದ್ರೆ ಆಗಂಗಿಲ್ಲ. ಅದು ಕೆಮಿಕಲ್ ಸಪ್ಲೈ ಕೊಟ್ಟರು ಎಲ್ಲ ಹೋಗಿ ಬಿಡ್ತದೆ. ಎಕ್ಸಾಂಪಲ್ ಹಂಗಿರುತ್ತೆ. ಅದು ಏನ್ ಕೇಳುತ್ತೆ ಅದ್ರ ಪ್ರಕಾರ ಹೋಗ್ಬೇಕು. ಅದು ಸಮಾಧಾನ. ಈಗ ಇನ್ನೊಂದು ಹೆಂಗ್ ಸರ್, ಇದು ಹಾರ್ಟಿಕಲ್ಚರ್. ಇದಕ್ಕೆ ಎಷ್ಟು ತಾಳ್ಮೆ ಇರ್ತೀವಿ ಅಷ್ಟು ನಮ್ಗೆ ಈಡು ಕೊಡುತ್ತೆ ಹಾರ್ಟಿಕಲ್ಚರ್. ಅಗ್ರಿಕಲ್ಚರ್ ಹಂಗಲ್ಲ. ಯಾಕಂದ್ರೆ ಎಷ್ಟು ವೇಟ್ ಮಾಡ್ತೀವಿ ಅಷ್ಟು ಕೊಟ್ಟೆ ಹೋಗುತ್ತೆ. ಇದು ಒಂದ್ ಇಯರ್ಸ್ ಕೊಡ್ಲಿಲ್ಲ ಅಂದ್ರೆ ಇನ್ನೊಂದು ಇಯರ್ ಕೊಟ್ಟೆ ಕೊಡ್ತಿದ್ದು. ರಿಸಲ್ಟ್ ಕೊಡಾಕೆ ಬೇಕು. ಕೊಟ್ಟೆ ಶಿಕ್ಷಣವಂತರೆಲ್ಲ ಇದಕ್ಕೆ ಆರ್ಟಿಕಲ್ ಇದನ್ನ ಅಗ್ರಿಕಲ್ಚರ್ ಬರ್ಬೇಕು ಅನ್ನೋದು ಒಂದು ಎಲ್ಲರಿಗೂ ಒಂದು ಇಲ್ಲ ಬರ್ತಾ ಇದಾರೆ. ಆಲ್ಮೋಸ್ಟ್ ಆಲ್ ಎಲ್ಲರೂ ನಮಗೂ ಕಾಂಟ್ಯಾಕ್ಟ್ ಮಾಡ್ತಾರೆ. ಆಲ್ಮೋಸ್ಟ್ ಆಲ್ BE ಎಲ್ಲ ಬರ್ತಾ ಇದಾರೆ.
ಅಂದ್ರೆ ಒಮ್ಮೆ ಸೆಟ್ ಆಗಲ್ಲ, ಮಾರ್ಕೆಟ್ ಪ್ರಾಬ್ಲಮ್ ಇದೆಯಲ್ಲ. ಆಕ್ಚುಲಿ ಮೇಜರ್ ಪ್ರಾಬ್ಲಮ್ ಬರ್ತಾ ಇರೋದು ಮಾರ್ಕೆಟ್. ಮಾರ್ಕೆಟ್ ಒಂದ್ ಸರಿಯಾಗಿತ್ತಂದ್ರ ಅದೇ ಈಗ ನಾವು ಇನ್ನೊಂದು ಇದು ರಿಸರ್ಚ್ ಮಾಡಿಸ್ತಾ ಇದೀವಿ, ಇದು ಸ್ವಲ್ಪ ಮಾತಾಡ್ತಾ ಇದೀವಿ. ಇದು ಬಿಟಲ್ ವೈನ್ ಡಿಸ್ಟಿಲೈಸೇಷನ್ ಮಾಡಿ ಕಪ್ ಸಿರಪ್ಗೆ ಹೋಗುತ್ತಂತೆ. ಸ್ವಲ್ಪ ಇದ್ರ ಬಗ್ಗೆ ನೋಡ್ತಾ ಇದೀವಿ. ಅಂತದ್ದು ಅದು ಏನಾದ್ರು ಇದು ಆಯ್ತಂದ್ರೆ ರೆಗ್ಯುಲರ್ ಈಗ ಏನ್ ಕಾಮನ್ ಆಗಿಬಿಡುತ್ತೆ, ಇದೆ ಎಂತ ಎಲ್ಲಿ ಆದ್ರೂ ಹೋಗ್ಬಿಡುತ್ತೆ. ಈ ಟೆಸ್ಟಿಂಗ್ ಎಲ್ಲ ಕಳಿಸಿದ್ವಿ ಕಪ್ ಸಿರಪ್ ಹುಬ್ಳಿಗೆ, ಇದಾಗಿದೆ, ಅದು ಪಾಸ್ ಆಗಿದೆ. ಅದು ಡಿಸ್ಟಿಲ್ ಮಾಡಿ ಕೊಡ್ಬೇಕು ಅಷ್ಟೇ. ಅದು ಸರ್ ಆರ್ಗ್ಯಾನಿಕ್ ಇದು ಅಷ್ಟಾಗೈತೋ ಅಥವಾ ಇಲ್ಲ ಇದು ನಮ್ದು ಅಷ್ಟು ಕಳಿಸಿದ್ವಿ. ಬಿಟಲ್ ಆಯಿಲ್ ಅಂತ ಇರುತ್ತೆ, ಅದು ನೀವು ಇರ್ದಲ್ಲಿ ನೋಡಿ ಬೇಕಾರೆ ಭಾಳ ಬೇಡಿಕೆ ಇದೆ. ಒಂದು 50 ml ಗೆ ಮೇ ಬಿ 1000 rupees ಏನೋ ಇದೆ. ಅದು ಅಮೆಝಾನ್ ಇರ್ದಲ್ಲಿ ಎಲ್ಲ ನೋಡಿ. ಅಂದ್ರೆ ಕೆಮ್ಮಿಗೆ ಸಿರಪ್, ಅದು ಸ್ಪರ್ಮ್ ಏನೋ ಇದೆ ಅಂತ ಇದೆ. ಅದು ಕಫ್ ಸಿರಪ್ ಏನೋ ಯೂಸ್ ಮಾಡ್ತಾರೆ. ಅದು ಆಕ್ಚುಲಿ ಅವರು ರಿಸರ್ಚ್ ಸೆಂಟರ್ದಲ್ಲಿ ಇದ್ದಾರೆ, IHR ಬೆಂಗಳೂರದವ್ರು, ಅವರು ಜೋಡಿ ಮಾತಾಡ್ತಾ ಇದ್ದೇವೆ. ಅದು ಸರ್ ಬರೀ ಇದನ್ನ ಬೆಳೆಯೋದಲ್ಲ, ಬೆಳೆ ಜೊತೆಗೆ ಈ ತರ ಮೌಲ್ಯವರ್ಧನೆ ಮಾಡಿದ್ರೆ ಬಯೋ ಇದು ಮಾಡಿದ್ರೆ ಅದಕ್ಕೆ ಯಾವುದೇ ಕ್ರಾಪ್ ಮಾಡ್ರಿ ನೀವು ನೆಕ್ಸ್ಟ್ ಸೆಕೆಂಡ್ ಇದು ಮಾಡ್ಕೊಂಡ್ರೆ ಎಲ್ಲ ಇದರಲ್ಲಿ ಇದ್ದೇ ಇದೆ, ಪ್ರಾಫಿಟ್ ಇದ್ದೇ ಇದೆ. ಅದು ಮಾಡುವಂಥ ಶಕ್ತಿ ಈಗ ನಮ್ಮವ್ರಿಗೆ ಕೊಡ್ಬೇಕಷ್ಟೇ. ಮಾರ್ಕೆಟಿಂಗ್ ಇದಕ್ಕೆಲ್ಲ ಸಪ್ಲೈ ಇದಾಗಬೇಕಷ್ಟೇ. ಸರ್ ಹಂಗಂದ್ರೆ ನೀವು ಹೇಳೋ ಪ್ರಕಾರ ಹಿಂದೆ ಏನು ಹೇಳ್ತಿದ್ರು, ದಡ್ರು ಹೊಲಕ್ಕೆ ಹೋಗಂತಿದ್ರು, ಶಾಣ್ಯಾರ ಹೋಗ್ರಪ್ಪ ಜಾಬ್ ಮಾಡ್ರಿ ಅಂತಿದ್ರು. ಈಗ ನೀವು ಹೇಳೋ ಪ್ರಕಾರ ಜಾಣ್ರೆಲ್ಲ ತೋಟಕ್ಕೆ ಬರ್ರಿ. ಇನ್ಫಾರ್ಮೇಶನ್ ಈಸ್ ಮನಿ ಅಂತೀವಿ ಸರ್ ನಾವು. ಇನ್ಫಾರ್ಮೇಶನ್ ಬೇಕು. ಈಗ ಏನೋ ಇನ್ಫಾರ್ಮೇಶನ್ ಹಂಗೆ ಜಾಣರು ಬಂದ್ರು ಹಂಗೆ ಉದ್ದಕ್ಕೆ ಹೋದ್ರೆ ಕೆಲಸ ಇಲ್ಲ. ಇನ್ಫಾರ್ಮೇಶನ್ ಬೇಕು ಮನುಷ್ಯಾಗ. ಏನೋ ಒಂದು ಮಾಡ್ತೀವಪ್ಪ ಅಂದ್ರೆ ಅದ್ರ ಬಗ್ಗೆ ಪೂರಾ ನಾಲೆಜ್ ಇದಿರ್ಬೇಕು. ಅದನ್ನ ಎಂಥದ ಬಂದ್ರು ನಾನು ನಿಗಿಸ್ತೇನಪ್ಪ ಅನ್ನೋದಿತ್ತಂದ್ರೆ ಆಗತ್ತೆ. ಅದು ಇಲ್ಲಾಂದ್ರೆ ಹೈಲಿ ಇಂಪಾಸಿಬಲ್. ಈಗಿನ ಟೈಮ್ದಾಗ ಹಾರ್ಟಿಕಲ್ಚರ್ ಅಗ್ರಿಕಲ್ಚರ್ ಮಾಡೋದು ಈಸ್ ವೆರಿ ಟಫೆಸ್ಟ್ ಜಾಬ್. ಇದು ನಮ್ದು ಇದು 16 ಎಕರೆ ಹೊಲ ಇದೆ. ಇದು ನಮ್ಮ ಒಬ್ಬನೇ ಹುಡುಗ ಮೇಂಟೈನ್ ಮಾಡ್ತಾನೆ. ವಾಟರ್ ಅದು ಎಲ್ಲ 16 ಎಕರೆ ಒಬ್ಬರೇ ಮೇಂಟೈನ್ ಮಾಡ್ತಾರೆ. ಆ ಥರ ನಾವು ಮಾಡಿಸ್ಕೊಟ್ಟಿದ್ವಿ ಅವರಿಗೆ. ಡ್ರಿಪ್ ಇರಿಗೇಷನ್ ಇದು ಉಳಿದ ಟೈಮ್ದಾಗ ಏನೋ ಜಾಸ್ತಿ ಬೇಕಾದಾಗ ಲೇಬರ್ ಕರೆಸ್ತೀವಿ ನಾವು. ಸಿರಿಕಲ್ಚರು ಮಾಡ್ತೀವಿ, ದಾಳಂಬ್ರಿನೂ ಇದೆ. ಆ ಟೈಮ್ ಮೇಜರ್ ರೆಗ್ಯುಲರ್ ಈಗ ಹೊಂದಿಡೋದು ಒಬ್ಬನೇ ಲೇಬರ್ ಎಲ್ಲ ವಾಲ್ ಮೇಲೆ ಇದು ಮಾಡ್ತಾನೆ, ಇಲ್ಲಿ ಅದು ಇದನ್ನೇ ಮಾಡ್ತಾನೆ. ಆ ಥರ ಸೆಟ್ ಮಾಡಿ ಇಟ್ಬಿಟ್ಟಿದ್ವಿ ಅವ್ರಿಗೆ. ಅಂದ್ರೆ ಪ್ರತಿಯೊಂದನ್ನು ನಾವು ನಾಲೆಜ್ ತಕ್ಕಂಗೆ ಮಾಡ್ಬೇಕು. ಅದು ಎಷ್ಟು ನಾವು ಲೇಬರ್ ಓರಿಯೆಂಟೆಡ್ ಕಮ್ಮಿ ಮಾಡ್ತೀವಿ ಅಷ್ಟು ಬೆಟರ್. ಒಂದು ಗಿಡ ಕಮ್ಮಿ ಕೊಡ್ಲಿ, ಲೇಬರ್ ಕಮ್ಮಿ ಆಗ್ಬೇಕು. ಹಿಂಗೆ ಇದಾಗಬೇಕು. ಇದ್ರದ್ದು ಇನ್ನೊಂದು ಗುಣ ಹೆಂಗೆ ಅಂದ್ರೆ ಸರ್, ಇಲ್ಲಿ ನೋಡ್ರಿ, ಇದು ಕುಡಿ ಇಲ್ಲಿ ಬಂದಿದೆ, ಇದಾಗಲೇ ಇದು ಕೈ ಬಿಟ್ಕೊಂತ ಬರ್ತಾ ಇದೆ. ಇದು ಇಂಪಾರ್ಟೆಂಟ್. ಈ ತರ ಬಂತಂದ್ರೆ ಈ ಎಲಿಗೆ ರೇಟು ಭಾರಿ ಡಿಮಾಂಡ್ ಇದಕ್ಕೆ. ಇದು ಮುಂದೆ ಬರ್ತಾ ಇಲ್ಲಿ ಫುಲ್ ಇದೆ, ತಳದಾಗಿಂತ ಬಂದ್ಬಿಡುತ್ತೆ. ಅದು ಎಲ್ಲಿ ಚಲೋ ಬರುತ್ತೆ, ಲಾಚ್ ಬರುತ್ತೆ, ಇದ್ರ ಪ್ರಕಾರ ಆಗಿಬಿಡುತ್ತೆ. ಒಂದು 6 ಗಂಟೆ ಇಟ್ಟರೆ ಏನಕ್ಕೆ ಕೊಳಿ ಬರಲ್ಲ ಸರ್. ಈ 30 ಗುಂಟೆದಾಗ ಪ್ರತಿನಿತ್ಯನ ಹರಿಬೇಕಾ? ಪ್ರತಿನಿತ್ಯನೂ ಹರಿಬೇಕು ಸರ್. ನಾವು ಮಾರ್ಕೆಟ್ ವೀಕ್ಲಿ 3 days ಇರುತ್ತೆ. ಇವ್ರು ಲೇಬರ್ ಪ್ರತಿನಿತ್ಯ ಹರಿದಿರ್ತಾರೆ. ಒಂದಿನ ಏನು ಇಟ್ರೆ ಏನಾಗಂಗಿಲ್ಲ, ಒಂದಿಷ್ಟು ಲೇಟ್ ಆಗಿ ಬರ್ತಾರೆ, ಇಟ್ರೆ ಏನಾಗಂಗಿಲ್ಲ. ಇನ್ನೊಂದು ನಮ್ದು ಕೀಪಿಂಗ್ ಕ್ವಾಲಿಟಿ ಜಾಸ್ತಿ ಇದೆಯಲ್ಲ, ಆ ಪ್ರಾಬ್ಲಮ್ ಬರ್ತಾ ಇಲ್ಲ. ಓಪನ್ ಫೀಡ್ಗಿಂತ ಕೀಪಿಂಗ್ ಕ್ವಾಲಿಟಿ ಚೆನ್ನಾಗಿ ಬರ್ತಾ ಇದೆ ನಮ್ದು. ಸರ್ ಪ್ರತಿಯೊಬ್ರು ಆಯಾ ಊರು ಆಯಾ ಮಾರ್ಕೆಟ್ ನೋಡ್ಕೊಂಡು ಮಾಡ್ಬೇಕಾ? ಲೋಕಲ್ ಮಾರ್ಕೆಟ್ ಆಲ್ಮೋಸ್ಟ್ ಆಲ್ ಈಗ ಹೆಂಗ್ರಿ, ಈಗ ಎಕ್ಸ್ಪೋರ್ಟ್ ಕ್ವಾಲಿಟಿ ಹೇಳ್ತಾರೆ. ಪಾಲಿಯೋಸ್ ಅಂದ್ರೆ ಏನು ಬರೀ ಎಕ್ಸ್ಪೋರ್ಟ್ ಕ್ವಾಲಿಟಿ ಹೇಳ್ತಾರೆ. ಅಷ್ಟು ನಮ್ಮಲ್ಲಿ ಮಾರ್ಕೆಟ್ ಇಲ್ಲ, ಅಷ್ಟು ಮಾರೋ ಹೋಗೋಂಗ್ ಇರ್ತದಿಲ್ಲ. ನಾವು ಆದಷ್ಟು ಈ ಪಾಲಿಯೋಸ್ ಸೇಡ್ ನಟ್ ಅಂದ್ರೆ ಹೆಂಗ್ರಿ, ಈಗ ಒಮ್ಮೆ ಇಂಗ್ಲಿಷ್ ಕುಕುಂಬರ್, ಕ್ಯಾಪ್ಸಿಕಮ್ ಇದಾಗ ಹೋಗ್ಬಿಡುತ್ತೆ. ಆಕ್ಚುಲಿ ಅಷ್ಟು ನಮ್ಗೆ ಮಾರುವಷ್ಟು ಮಾರ್ಕೆಟ್ ಅಷ್ಟು ಇಲ್ಲ. ಒಮ್ಮೆ ರೇಟ್ ಸಿಗುತ್ತೆ ಇಲ್ಲ. ನಾವು ಎಷ್ಟೊತ್ತಿದ್ರು ಲೋಕಲ್ ಮಾರ್ಕೆಟ್ ಹೋಗುವಂತದ ಮಾಡ್ಬೋದು. ಈಗ ಒಂದ್ ಟೈಮ್ ಬರೀ ನೀವು ಕೊತ್ತಂಬರಿ ತಳಗ ಹಾಕೊಂಡ್ರೆ ನಡಿತೈತಿ. ಇದ್ರಾಗ ಕೊತ್ತಂಬರಿ ಹಾಕೊಂಡ್ರೆ ನಡಿತೈತಿ. ನೀವು ಒಂದು ಮಳೆಗಾಲ ಟೈಮ್ದಲ್ಲಿ ಮೆಂತೆಗಿಂತ ಸಿಗಂಗಿಲ್ಲ. 30 days 40 days 30 days ಬಂದ್ಬಿಡುತ್ತೆ. 30 to 35 days ಅಂಥವೆಲ್ಲ ಸೊಬರ್ಡಿನೇಟ್ ಇಟ್ಕೊಂಡು ಮಾಡ್ಕೋಬೇಕು ಸರ್. ಟೋಟಲ್ ಹೆಂಗಂದ್ರೆ ಸರ್, ನೀವು ಎಲ್ಲಿ ಬೆಳೆ ಸಕ್ಸಸ್ ಆಗಿರಿ ಸರ್? ಅದು ಇಸ್ರೇಲ್ ಮಾಡಲ್ಲ. ಇಲ್ಲಿ ಸಕ್ಸಸ್ ಆಗಿದೆ ಸರ್. ಯಾವುದೇ ಮಾಡೋರಿದ್ರು ಮಾಡಂತ ಹೇಳ್ತೀವಿ ನಾವು ಕ್ಲಿಯರ್ ಆಗಿ. ಆದರೆ ಲೇಬರ್ ಇರಬೇಕು. ಲೇಬರ್ ಬೇಕು. ಜಗ್ ಜನ ಬಂದಿದ್ದಾರೆ, ನೋಡ್ತಾರೆ, ಹೋಗ್ತಾರೆ. ಎಲ್ಲರೂ ಅಪ್ ಟು ಬೀದರ್ಲೇನೂ ಬಂದಿದ್ದಾರೆ, ಬೆಳಗಾಲೇನೂ ಬಂದಿದ್ದಾರೆ. ಸರ್ ಹೆಚ್ಚು ಕಮ್ಮಿ ನಮ್ಮ ಗದಗ ಅಥವಾ ಕೊಪ್ಪಳದಾಗ ಈ ಸದ್ಯ ನೀವು ಈಗ ನಮ್ದು ಇಲ್ಲಿದೆ. ಈಗ ಅವರು ಕುಷ್ಟಗಿಯಲ್ಲಿ ನಿರ್ಸೇಸಿ ಫಾರ್ಮ್ದಲ್ಲಿ ಮಾಡಿದ್ದಾರೆ. ನಿರ್ಸೇಸಿ ಫಾರ್ಮ್ದಲ್ಲಿ ಮಾಡಿದ್ದಾರೆ. ನಿಮ್ ನೋಡಿ ಮಾಡಿದಾರೆ ಸರ್? ಅವ್ರು ನೋಡಿ ಅವರು ಫಸ್ಟ್ ಬೆಳೆಯಲ್ಲಿ ಮಾಡಿದ್ರು. ಆದ್ರೆ ಕರೆಯಲ್ಲಿ ಮಾಡಿದವ್ರು ನಾವು ಫಸ್ಟ್ ಇಲ್ಲಿ ತುಮಕೂರದಲ್ಲಿ ಒಬ್ರು ಮಾಡಿದ್ದಾರೆ. ಅವ್ರು ತುಮಕೂರದವ್ರು ನೋಡಿ ನಾವು ಇದು ಮಾಡಿದ್ವಿ. ಇನ್ನೊಂದು ಹೆಂಗಿದೆ, ಕಾಮನ್ ನಾಲೆಜ್ ಇದು. ಈಗ ನಾವು ಪಾಲಿಯೋಸ್ ಕನ್ಸ್ಟ್ರಕ್ಟ್ ಮಾಡ್ತಿದ್ವಿ, ಇದಾಗ ಹೆಂಗಾದ್ರು ಬೆಳಿತೈತೆ ಅನ್ನೋದು 100ಕ್ಕೆ 100 ಇತ್ತು. ಯಾಕಂದ್ರೆ ನಾವು ಫಸ್ಟ್ ಗರ್ಕಿನ ಹಾಕಿದ್ವಿ, ಟಮಾಟೆ ಹಾಕಿದ್ವಿ. ಟಮಾಟೆ 18 ಫೂಟ್ ಬೆಳೆದಿತ್ತು. ಅದು 18 ಫೂಟ್ ಮೇಲ್ ಮುಟ್ಟು ತೆಳಗಡೆ ಬಂದಿತ್ತು ಸರ್. ಅದು ಬಳ್ಳಿ
ಆದ್ರೆ ಕಾಯಿ ಸೆಟ್ ಆಗ್ತಾ ಇರ್ಲಿಲ್ಲ, ಬಳ್ಳಿ ಅಷ್ಟೇ ಬೆಳಿತಾ ಇತ್ತು. ಆ ಗೆಸ್ ಮ್ಯಾಗ ನಾವು ಎಲ್ಲಿ ಬೆಳಿ ಮಾಡಕ್ಕೆ ಟ್ರೈ ಮಾಡಿದ್ವಿ. ಯಾಕಂದ್ರೆ ಹೆಂಗಾದ್ರೂ ಬೆಳಿತೈತಿ, ಕಾಯಿ ಬಿಟ್ಟ ಬಿಡುತ್ತೆ. ಫೇಲ್ ಆದಾಗ ಸಕ್ಸಸ್ ಕಾಣೋದು. ಸರ್ ಅದ್ ನಾವು ಆಕ್ಚುಲಿ ಟಮಾಟಿ ಅದು ನೋಡೇ ನಾವು ಗರಿಕಿನೂ ಟಮಾಟಿ ನೋಡೇ ಇದು ಮಾಡಿದ್ದು. ಪ್ಲಾಟ್ ಮಾಡಿದ್ರು ಡ್ರಾಪೇಜ್ ಆಗಿಬಿಡುತ್ತೆ, ಯಾಕಂದ್ರೆ ಒಮ್ಮೆ ಹ್ಯೂಮಿಡಿಟಿ ನಾವು ಕಂಟ್ರೋಲ್ ಮಾಡಕ್ ಆಗಂಗಿಲ್ಲ. ಇದಾದ್ರೆ ತಾನ ಸೆಟ್ ಆಗಿಬಿಟ್ಟಿದೆ ಇದು. ನಾವು ನೋಡೋ ಪ್ರಕಾರ ನಮ್ಮ ಏರಿಯಾದಾಗ, ಯಾಕಂದ್ರೆ ಇದು ಇನ್ನೊಂದು ಹೆಂಗ್ರಿ, ಇದು ಚಳಿ ಇರೋ ಪ್ರದೇಶಕ್ಕೆ ಕೊಡ್ಬೇಕು ಅನ್ನೋದು ಐತೆ. ಇದು ನಮ್ಮಲ್ಲಿ ಸ್ವಲ್ಪ ಹ್ಯೂಮಿಡಿಟಿ ಜಾಸ್ತಿ ಇರುತ್ತಲ್ಲ, ಹಿಂಗಾಗಿ ಆ ಟೈಮ್ದಾಗ ಸ್ಟ್ರೆಸ್ ಸಿಗೋಗ್ಬಿಡುತ್ತೆ ಗಿಡ. ಅದು ಪ್ರಾಬ್ಲಮ್ ಬರ್ತೇವೆ ಮ್ಯಾಮ್. ಹಿಂಗಾಗಿ ಫ್ಲವರ್ ಡ್ರಾಪೇಜ್ ಆಗೋ ಚಾನ್ಸಸ್ ಇರುತ್ತೆ. ಮಳೆಗಾಲದಲ್ಲಿ ಆಗಿದೆ ಒಂದು ಲೋಕೋ ವೆರೈಟಿ ಟಮಾಟಿ. ಇಲ್ಲೇ ಒಬ್ರು ನಮ್ಮ ಕಟ್ಟಿಮಣಿ ಅಂತಿದ್ರು, ವೆರಿ ಹೈ ಈಡ್ ಬಂತದು. ಒಂದೊಂದು ಗಿಡ ಒಂದೊಂದು ಟ್ರೇನ್ ಆಗಿದೆ, ಅದು ಒಂದೊಂದು ಬಾಕ್ಸ್ ಆಗಿದೆ. 25 kg ಇದೆ. ಫುಲ್ ಕಾಯಿ ಹಿಂಗೆ ಹಿಡಿದಿದ್ದ. ಯೂಟ್ಯೂಬ್ದಲ್ಲಿ ತೋರಿಸ್ತಾರಲ್ಲ ಆ ಥರನೇ ಹಿಡಿದಿದ್ದೆ. ಆಗತ್ತೆ, ಹಂಗೇನಿಲ್ಲ. ಆದ್ರೆ ಈ ಕ್ಲೈಮೇಟ್ ಕೋಲಾರದವರು ಬಂದಿದ್ರು ಲಾಸ್ಟ್ ವೀಕ್ ಕೋಲಾರದವರು ಬಂದ್ರು. ಹೆಚ್ಚು ಕಮ್ಮಿ ನಮ್ಮ ರಾಜ್ಯದಾಗ ಒಬ್ರು ಇಬ್ರು ಅದಾರೆ, ನೀವು ಒಬ್ರು. ಇಲ್ಲ, ನಾವು ಕರೆಯಲ್ಲಿ ಮಾಡೋರು ನಾವೊಬ್ರು ಇದೀವಿ ಸರ್. ತುಮಕೂರದವ್ರು ಒಬ್ರು ಇಬ್ಬರೇ ಇದ್ದೀವಿ. ನಮ್ಮ ರಾಜ್ಯದಲ್ಲಿ ಇಬ್ಬರೇ ಇದ್ದೀವಿ. ನಮ್ಮ ಇದ್ರ ಪ್ರಕಾರ, ಯಾಕಂದ್ರೆ ಎಲ್ಲರೂ ಬಂದವ್ರು ಫಾರ್ಮರ್ ಹೇಳೋ ಪ್ರಕಾರ ನಮ್ಮ ಇಬ್ರೆ. ಬೆಳೆಯಲ್ಲಿ ಮಾಡಿದವ್ರು ಇದಾರೆ, ಜಗ್ಗಿದ್ದಾರೆ. ಬೆಳೆಯಲ್ಲಿ ಮಾಡಿದವ್ರು ಇದಾರೆ. ಬೆಳೆಯಲ್ಲಿ ಕಾಮನ್ ಆಗಿಬಿಟ್ಟಿದೆ ಈಗ. ಆದ್ರೆ ಕೀಪಿಂಗ್ ಕ್ವಾಲಿಟಿ ಬರ್ತಾ ಇಲ್ಲ ಅಂತ. ಅದು ನಮ್ಮ ಇದ್ರ ಪ್ರಕಾರ ಅವ್ರು ಬಂದವ್ರು ಹೇಳೋ ಪ್ರಕಾರ ನೋಡಿದ್ರೆ ಬೆಳೆಯಲ್ಲಿ ಕೀಪಿಂಗ್ ಕ್ವಾಲಿಟಿ ಸ್ವಲ್ಪ ಕಮ್ಮಿ ಬರ್ತಾ ಇದೆ ಒಂದೊಂದು ಕಡೆ ಅಂತ ಇದಾರೆ. ಅದು ಡಿಪೆಂಡ್ ಅಪಾನ್ ಸಾಯಿಲ್ ಮೇಲೂ ಹೋಗ್ತಾ ಇರುತ್ತೆ ಸರ್. ಅದು ಸರ್ ಸಾಯಿಲ್ ಅನ್ಕೊಳ್ಳಿ, ಯಾವ ಸಾಯಿಲ್ ಬೆಸ್ಟ್? ಈಗ ನಮ್ಮ ಮನಸ್ಸಿನ ಮೇಲೆ ರೆಡ್ ಸಾಯಿಲ್ ಇಸ್ ವೆರಿ ಗುಡ್ ಸರ್. ವೆರಿ ಗುಡ್. ರೆಡ್ ಸಾಯಿಲ್ ಬೆಟರ್. ಅದು ನಡೀತದೆ, ಉಸು ಮಿಶ್ರಿತ ನಡೀತದೆ ಸರ್. ಎರೆ ಮಣ್ಣು ಅಷ್ಟು ನಮ್ಗೆ ಡೌಟ್. ಎರೆ ಮಣ್ಣಲ್ಲಿ ಸಕ್ಸಸ್ ಆಗಿಲ್ಲ. ಹಿಂಗಾಗಿ ನಾವು ರೆಡ್ ಸಾಯಿಲ್ ರೆಡ್ ಸಾಯಿಲ್ ಬೆಟರ್. ನೀವು ಏನಾರ ಹಂಗೇನಾರ ಇರ್ಲಿಲ್ಲ ಅಂದ್ರೆ ಮ್ಯಾಗ ರೆಡ್ ಸಾಯಿಲ್ ಹಾಕೊಂಡು ಮಾಡ್ಕೋಬಹುದು ನೀವು. ಏನೊಂದು 50 ಈಗ ನಿಮ್ಮ ಎಜುಕೇಶನ್ MBA, ಆಮೇಲೆ ಸಾಕಷ್ಟು ಜನ ಓದ್ಕೊಂಡಿರೋದಾರ ಸರ್. ನೀವು ಯಾವ ರೈತ ಸರ್? ಆಮೇಲೆ ನೀವು ಪ್ರಶಸ್ತಿ ಪುರಸ್ಕೃತರು ನಮ್ಮ ಬಾಗಲಕೋಟೆ ಯೂನಿವರ್ಸಿಟಿಯಿಂದ. ಇವ ರೈತರಿಗೆ ಏನು ಹೇಳ್ಬೋದು ಸರ್? ಕೃಷಿ ಏನು ರೈತರು ಮಾಡ್ರಿ ಅಂತ ಹೇಳ್ತೀವಿ. ಸ್ಟ್ರಗಲ್ ಸ್ವಲ್ಪ 1 ವರ್ಷ 2 ಇಯರ್ಸ್ ಟಫ್ ಆಗ್ಬೋದು. ಒಂದು ಬಿಟ್ರೆ ಆಲ್ಟರ್ನೇಟಿವ್ ಇರಬೇಕು ಅದ್ರ ಜೋಡಿ. ಆಲ್ಟರ್ನೇಟಿವ್ ಒಂದಕ್ಕೆ ನೀವು ಹಿಂಬಲ್ಲ ಒಂದಕ್ಕೆ ಇದು ಮಾಡಿ ಒಂದು ಲಾಸ್ ಆತಪ್ಪ. ಮತ್ತೆ ಹೊಳೆ ಮೊದ್ಲೇಗೆ ಬೇಜಾರಾಗಿದೆ ಅಗ್ರಿಕಲ್ಚರ್ ಅನ್ನೋದೇ. ಜನರಿಗೆಲ್ಲ ಲೇಬರ್ ಸಮಸ್ಯೆ ಸಂಬಂಧ ಇದಾಗಿದೆ. ನೀವು ಮತ್ತೆ ಅದು ಇನ್ವೆಸ್ಟ್ಮೆಂಟ್ ಹೋತಪ್ಪ ಕೈಯಂದು ಅಂತ ಅಂದ್ಕೊಂಡ್ರೆ ಹೊಳೆ ಅದ್ರ ಕಡೆನ ನೋಡಂಗಿಲ್ಲ. ಅದಕ್ಕೇನು ಒಂದ್ ಬಿಟ್ಟು ಇನ್ನೊಂದು ಸಬಾರ್ಡಿನೇಟ್ ಇರಬೇಕು ಇದ್ರ ಜೋಡಿ. ಒಂದು ರೆಗ್ಯುಲರ್ ಇನ್ಕಮ್ ಬರ್ತಾ ಇರ್ಬೇಕು. ಕಡೆಗೆ ಅವ್ರು ಲೇಬರ್ ಖರ್ಚು ತೊಗೊಂಡು ಹೋದ್ರೆ ನೀವು ಹಂಗೆ ನಾಲೆಜ್ ಬರುತ್ತೆ. ನೀವೇ ಒಂದು ರಿಸರ್ಚ್ ಮಾಡ್ತೀರಾ. ಭಾಳ ಜನ ಇದಾರೆ ಈಗ, ಮಾಡ್ತಾ ಇದಾರೆ ಈಗ. ಫಸ್ಟ್ ಇಲ್ಲೇ ನಮ್ಮಲ್ಲಿ ರೇಷ್ಮೆ ಮಾಡಿದ್ರಿ ಇಲ್ಲಿ ಒಬ್ರು ಯುವಕರೇ. ಈಗ ಒಂದು ಊರು ಪೂರಾ ಯುವಕರ ಮೇಲೆ ರೇಷ್ಮೆ ಇದೆ. ಪೂರಾ ಊರಿಗೆ ಊರೇ ಇದೆ ಮಾಡ್ರಂಗೆ. ಎಲ್ಲ ನನ್ನ ಏಜ್ದವರೇ ಇದ್ದಾರೆ. ಫಸ್ಟಿಗೆ ಇಬ್ಬರೇ ಫಾರ್ಮರಿಗೆ ಮಾಡಿಸ್ಕೊಟ್ಟಿದ್ವಿ ನಾವು. ಸ್ಟಾರ್ಟಿಂಗ್ ಫಸ್ಟಿಗೆ ಇಬ್ಬರಿಂದ ಇರಿಗೇಷನ್ ನಾವು ಮಾಡಿಸ್ಕೊಟ್ಟಿದ್ವಿ. ಈಗ ಆ ಭಾಗ ಫುಲ್ ಇದೆ. ಬಯೋಟಿನ್ ವೆರೈಟಿ ತೆಗಿತಾರೆ ಮತ್ತೆ ಪೂರಾ. ಈ ಥರ ನಾವು ಅದ್ರ ತಕ್ಕಂಗೆ ಅಡ್ಜಸ್ಟ್ ಹಾಕೊಂತ ಹೋಗ್ಬೇಕು. ಈಗ ಒಮ್ಮೆ ನಾವು ಎಲ್ಲ ಈಗ ಹೇಳ್ತಾರೆ ಒಬ್ರು ಒಮ್ಮೆ 50 ಲಕ್ಷ ಬರ್ತದೆ, 20 ಲಕ್ಷ ಬರ್ತದೆ. ರಾಂಗ್. ಇಲ್ಲಿಯೋ 1% 2% ಇರುತ್ತೆ. ನಾವು ಇದ್ರ ಜೋಡಿ ಮಾಡಿದ್ರೆ ರೆಗ್ಯುಲರ್ ಅವ್ರಿಗೆ ಇನ್ಕಮಿಗೆ ಕೊರತೆ